ನಮ್ಮ ಇಂಡಿಯಾದಲ್ಲಿ ಒಂದು 65-70 ಇಯರ್ಸ್ ಆದರೆ ಅಪ್ಪ ನನಗೆ ಕೂತ್ಕೊಂಡು ನಿಲ್ಲಕ್ಕಾಗಲ್ಲ, ನಿಂತು ಕೂಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಈ ಥರ ಕ್ಯಾನ್ ಐ ಬಿ ಅ ಪಾರ್ಟ್ ಆಫ್ ದಿಸ್ ಅಂತ ಕೇಳ್ತಾರೆ. ನಾನು ಕ್ಯಾನ್ ಐ ಬಿ ಅ ಪಾರ್ಟ್ ಆಫ್ ದಿಸ್? ನಾನು ರಿಯಲಿ ಅಂತ ಯು ರಿಯಲಿ ವಾಂಟ್, ಬಿಕಾಸ್ ವುಮೆನ್ ಯಾರು ರೆಡಿ ಇಲ್ಲ, ಮೆನ್ನೇ ರೆಡಿ ಇಲ್ಲ, ವುಮೆನ್ ರೆಡಿ ಇರ್ತಾರೆ. ಅದೇ ಅದು ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ, ಏನು ಡರ್ಕೆ ಆಗಿ ಜೀತ್ ಹೇ ಅಂತ ನನ್ನ ಕೈಲ ಆಲ್ಮೋಸ್ಟ್ 3.5 months ಆಲ್ಮೋಸ್ಟ್. ಅದು ಹೇಗೆ ಅಂದರೆ ಎಲ್ಲೋ ಒಂದು ಜಾಗದಲ್ಲಿ ಏನೋ ಬಾಂಬ್ ಬೀಳೋದು ಕೇಳೋದು ಕದ್ದು. ಮಿಲ್ಟ್ರಿ ಮಲೇಷಿಯಾ ಗ್ಯಾಂಗ್ ಅಂತ ಇರುತ್ತೆ, ಒಂದು ಇನ್ನೊಂದು ಹಫ್ತಾರ್ ಗ್ಯಾಂಗ್, ಅವ್ರವ್ರು ಜಗಳ ಆಡ್ಕೊಳ್ಳೋದು ಅದೆಲ್ಲ ನಾರ್ಮಲ್ ಅಲ್ಲಿ. ಹೆಂಗೆ ಅಂದರೆ ನಾರ್ಮಲ್ ಸಿವಿಲಿಯನ್ಸೇ ಗ್ಯಾಂಗ್ಸ್ ಮಾಡ್ಕೊಂಡಿದ್ರು ಮಲೇಷಿಯಾಸ್ ಅಂತ ಕರೀತಾರೆ. ಎಲ್ಲಿ ಕುತ್ತು ಭಗವತಿ ಅಂತ ಒಂದು ಕೇಳಿದ್ದೀರಾ ಅಂತ ಕೇಳಿರ್ಬೋದು. ನಾನು ನನ್ನ ಹಸ್ಬೆಂಡ್ಗೆ ಹೇಳ್ತೀನಿ, ನಾನು ಆ ದೇವ್ರದ್ದು ಫೇವ್ರೇಟ್ ಗೊತ್ತಾ ಅಂತ ಫಸ್ಟ್ ಬರೋಕ್ಕೆ ಅವ್ನ ಹೆಸರು ವೇಟ್ ಮಾಡ್ತಾರೆ. ಆ್ಯಂಡ್ ಬಿಲೀವ್ ಮೀ ಅವ್ನು 95% ಅಂತೂ ನಾ ಎಲ್ಲರೂ ಹೇಳಿ ಏನು ಮಕ್ಕಳೆಲ್ಲ ಹೇಳಿ ಹೋಗೋನೇ ಇರುತ್ತಲ್ಲ ಅಲ್ಲಿ ಕಳಿಸೋದು. ನಾನು ನಿಂತ್ಕೊಂಡು ಒಂದು 2 ಸೆಂಟೆನ್ಸ್ ಆ ಮಗುಗೆ ಕ್ಲಿಯರಾಗಿ ಮಾತಾಡೋಕ್ಕಾಗ, 2 ಸೆಂಟೆನ್ಸ್. ಆ್ಯಂಡ್ ನಮ್ಮ ಮಾರ್ಕ್ಸ್ ಎಷ್ಟು 95. ನನಗೆ ಅದರೊಂದು ಪೇರೆಂಟ್ ಬಂದುಬಿಟ್ಟು ಕೇಳ್ತಾರೆ ಅಡ್ಮಿಷನ್ ಟೈಮಲ್ಲಿ, ಮ್ಯಾಮ್ ಒಂದು ಬ್ರೋಷರ್ ಇದೆಯಾ ಏನಾದ್ರು ಇದೆಯಾ? ಇಲ್ಲ ಬ್ರೋಷರ್ ಎಲ್ಲ ನಿಮ್ಗೆ ಯಾರು ಇದಕ್ಕೆ ನಮ್ಮ ಸ್ಕೂಲಿಗೆ ಕಳಿಸಿದ್ರಲ್ಲ ಅಲ್ಲಿಯವರೆಲ್ಲ ಮನೆಯಲ್ಲಿ ಮಕ್ಕಳಿಗೆ ಹೇಳ್ತಾ ಇದ್ರು, ನೀನು ಚೆನ್ನಾಗಿ ಓದಬೇಕು, ಒಳ್ಳೆ ಆಫೀಸರ್ ಆಗಬೇಕಲ್ಲ, ಹಾಗೆ ಮಕ್ಕಳನ್ನ ಹಂಗೆ ಹೇಳಿ ಓದಿಸ್ತಾ ಇದ್ರು. ಇವಾಗ ಚೆನ್ನಾಗಿ ಓದಬೇಕು, ನೀನು ಕನ್ನಡ ಮಾಮತರ ಆಗಬೇಕಲ್ಲ ಅಂತ ಹೇಳ್ಬಿಟ್ಟು ಓದಿಸ್ತಾರೆ. ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮ ಒಂದು ಬೆಸ್ಟ್ ಅಂತ ಹೇಳಿದ್ರೆ ಬೆಸ್ಟಲ್ಲಿ ಬೆಸ್ಟ್ ಒಳ್ಳೆ ಗೆಸ್ಟ್ ಸಿಕ್ಕಿದ್ದಾರೆ. ಒಂದು ವಿಭಿನ್ನವಾದಂಥ ಸುದ್ದಿನ ನಿಮಗೆ ಕೊಡಲಿಕ್ಕೆ ನಾನು ಬಂದಿದ್ದೀನಿ. ನನ್ನ ಜೊತೆಲಿದ್ದಾರೆ ಅಣ್ಣಳಮಾಡ ಮಾನಸ ತಿಮ್ಮಯ್ಯನವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್, ತಮ್ಮನ್ನ ಭೇಟಿ ಮಾಡೋದಂದ್ರೆ ಒಂದು ಖುಷಿ. ಕಾರಣ ಯಾಕಂದರೆ ಸದಾ ಹಸನ್ಮುಖಿ, ನಗ್ನಗ್ತಾನೇ ಇರ್ತೀರಿ. ಆದರೆ ಕೆಲಸದಲ್ಲಿ ಮಾತ್ರ ಕಟ್ನಿಟ್ಟು ಅಂತೇಳಿ ನನಗೆ ತಿಳಿದು ಬಂದಿದೆ. ಕೆಲಸದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ, ನಂತರದಲ್ಲಿ ಎಲ್ಲ ಖುಷಿಯಾಗಿರೋಣ ಅಂತ. ಮೇಡಮ್, ಒಂದಷ್ಟು ವಿಚಾರ ವಿನಿಮಯ ಮಾಡೋಣ. ತಾವು ಕೊಡಗಿನ ಒಂದು ಕುವರಿಯಾಗಿ ಬೆಂಗಳೂರಲ್ಲಿ ನೆಲೆಸಿ ನಂತರ ಹೊರದೇಶಕ್ಕೆ ಹೋಗಿ ಮತ್ತೆ ಕೊಡಗಿಗೆ ಬಂದ್ರಿ. ಈ ಮಧ್ಯದಲ್ಲಿ ಮೇಡಮ್ ಹೊರ ದೇಶಕ್ಕೆ ಹೋಗತಕ್ಕಂಥ ಒಂದು ಆಪರ್ಚುನಿಟಿ ನಿಮ್ಗೆ ಹೇಗೆ ಬಂತು ಅಂತೇಳಿ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ? ಸೊ ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ಇಂಟ್ರೊಡಕ್ಷನ್. ಸೊ ನಾನು ಯೂಶುವಲ್ ನಿಮಗೆ ಗೊತ್ತು, ಸ್ವಲ್ಪ ಕನ್ನಡದಲ್ಲಿ ಸ್ವಲ್ಪ ಇಂಗ್ಲಿಷಲ್ಲಿ ಹಾಗೆ ಮಾತಾಡೋದು. ಸೊ ಯಾರಿಗೂ ಬೇಜಾರು ಮಾಡ್ಕೋಬಾರ್ದು, ಬರೀ ಏನಪ್ಪ ತುಂಬಾ ಇಂಗ್ಲಿಷ್ ವರ್ಡ್ಸ್ ಯೂಸ್ ಮಾಡ್ತಾ ಇದ್ದಾರೆ, ಆದ್ರಿಂದನೇ ನಾನು ಸ್ಟಾರ್ಟ್ ಮಾಡಿಬಿಡ್ತೀನಿ. ಸೊ ಅಬೌಟ್ ದ ಆಪರ್ಚುನಿಟಿ, ಇವಾಗ ನಾನೊಂದು ಸರ್ಟಿಫೈಡ್ ಹ್ಯೂಮನ್ ರಿಸೋರ್ಸ್ ಪ್ರೊಫೆಷನಲ್. ಸೊ ನಾನು ಬರ್ಲಿನ್ಲಿಂದ ನಾನು HR ಮಾಸ್ಟರ್ಸ್ನ ಮಾಡಿರೋದು. ಸೊ ಅದಾದಮೇಲೆ ನನಗೆ NTT ಡೇಟಾ ಅಮೇರಿಕಾಸ್ ಅಂತ ಒಂದು ಕಂಪ್ನಿ, ಇಟ್ಸ್ ಒನ್ ಆಫ್ ದ ಟಾಪ್ 10 ಕಂಪ್ನೀಸಲ್ಲಿ ಒಂದು ಕಂಪ್ನಿ. ಇವಾಗ ಅಲ್ಲಿ ಐ ವಾಸ್ ವರ್ಕಿಂಗ್ ಆಸ್ ಅ ಹ್ಯೂಮನ್ ರಿಸೋರ್ಸ್ ಬಿಸ್ನೆಸ್ ಪಾರ್ಟ್ನರ್ ಅಂತ. SAP ಅಂತ ಒಂದು ಸಾಫ್ಟ್ವೇರ್ ಇದೆ, ಅದರದ್ದು ಎಂಟೈರ್ ಡೆಲಿವರಿದು ಹ್ಯೂಮನ್ ರಿಸೋರ್ಸ್ ಆಪರೇಷನ್ಸು ನಾನು ನೋಡ್ಕೊಳ್ತಾ ಇದ್ದೆ. ಸೊ ನನ್ನ ಹತ್ರ ಟೀಮ್ ಇದ್ದರು, ಐ ಹ್ಯಾಡ್ ಅ ಟೀಮ್ ಆಫ್ ಅರೌಂಡ್ 8 to 9 ಮೆಂಬರ್ಸ್. ಸೊ ಲೀಡ್ ಮಾಡ್ತಾ ಇದ್ದೆ ಆ ಟೀಮ್ನ. ಇದಾದಮೇಲೆ ನನಗೆ ಪ್ರೈಮ್ ಫೋಕಸ್ ಟೆಕ್ನಾಲಜೀಸ್ ಅಂತ ಒಂದು ಕಂಪ್ನಿಯಿಂದ ಆಫರ್ ಬಂತು. ಸೊ ಇಲ್ಲೇ ನಾವಿವಾಗ ಸಿಂಪೋಸಿಯಮ್ಸ್ ಕಾನ್ಫರೆನ್ಸಸ್ ಎಲ್ಲ ಹೋಗ್ತೀವಲ್ಲ, ಅಲ್ಲಿ ನೋಡಿರ್ತಾರೆ. ಸೊ ಅವ್ರಿಗೆ ಗೊತ್ತಿರುತ್ತೆ ಇವಾಗ ಹೆಂಗೆ ಅಂದರೆ, ಒಂದು ಮ್ಯಾನೇಜರಿಯಲ್ ಲೆವೆಲ್ ಆದಮೇಲೆ ಈ ಇಂಟರ್ವ್ಯೂಸ್ ಎಲ್ಲ ಹೇಗಾಗುತ್ತೆ ಅಂದರೆ, ನಾರ್ಮಲ್ ರೆಸ್ಯೂಮ್ ಅಪ್ಲೋಡ್ ಮಾಡೋದು, CV-ನ ಏನು Naukri.com, Monster.com ಆ ಥರ ಅಲ್ಲ, ಹೆಡ್ ಹಂಟಿಂಗ್ ಅಂತ ಮಾಡ್ತಾರೆ. ಯಾವ ಸಿಸ್ಟಮಲ್ಲಿ ಇಲ್ಲ ಯಾವ ಇನ್ಸ್ಟಿಟ್ಯೂಷನಲ್ಲಿ ಯಾರನ್ನ ಅವರ ಇನ್ಸ್ಟಿಟ್ಯೂಷನ್ಗೆ ಕರ್ಕೋಬೇಕು ಅಂತ ಒಂದು ಏನು ಚಿಂತೆ ಮಾಡ್ತಾರೆ, ಅವ್ರನ್ನ ಹೆಂಗೋ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಆಫರ್ ಮಾಡಿಬಿಟ್ಟು ದೇ ವಿಲ್ ಟೇಕ್ ದೆಮ್ ಟು ದೇರ್ ಆರ್ಗನೈಸೇಷನ್. ಇದು ಸಾಮಾನ್ಯವಾಗಿ ನಡೆಯೋದು ಕಾರ್ಪೊರೇಟ್ ವರ್ಲ್ಡಲ್ಲಿ. ಅದಾದಮೇಲೆ ಗಣೇಶ್ ಶಂಕರನ್ ಅಂತ ನಮ್ಮ CEO ಆಫ್ ಪ್ರೈಮ್ ಫೋಕಸ್ ಟೆಕ್ನಾಲಜೀಸ್, ಅವರು ನನ್ನ ಒಂದು ಕಾನ್ಫರೆನ್ಸಲ್ಲಿ ಕಂಡು, ಇಟ್ ವಾಸ್ ಅ ಹ್ಯೂಮನ್ ರಿಸೋರ್ಸ್ ಕಾನ್ಫರೆನ್ಸ್. ಸೊ ಅವರು HR ಬ್ಯಾಕ್ಗ್ರೌಂಡಿಂದಾನೇ ಬಂದವರು. ಸೊ ಅವರು ನಾನು ಮಾತಾಡಿರೋದು ನೋಡಿ ಒಂದು IBM ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಷೀನ್ಸ್ ಸುಬ್ರಹ್ಮಣ್ಯ ಆರ್ಕೇಡ್ ಅಂತ ಒಂದು ಜಾಗ ಇದೆ ಬ್ಯಾಂಗ್ಳೂರಲ್ಲಿ, ಅಲ್ಲಿ ಆ IT ಪಾರ್ಕಲ್ಲಿ ಒಂದು ಸಿಂಪೋಸಿಯಂ ನಡೀತು. ಅಲ್ಲಿ ನನ್ನ ಒಂದು ಕಾನ್ಫಿಡೆನ್ಸ್ ಆಗಲಿ ನಾನು ಮಾತಾಡಿರೋದು ನೋಡಿ ಅವ್ರಿಗೆ ಖುಷಿ ಆಯ್ತೇನು. ಸೊ ಅವರ HR ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು. ಸೊ ಒಂದಿನ ಮೀಟಿಂಗ್ ಸೆಟ್ ಮಾಡಿದ್ರು, ನಾನು ಹೋಗಿ ಮಾತಾಡಿದೆ.
ಆವಾಗ ಅವರ 3 ಆಫೀಸಸ್ ಇದೆ ಬ್ಯಾಂಗ್ಳೂರಲ್ಲಿ. ಒಂದು ಬನ್ನರ್ಘಟ್ಟ ರೋಡಲ್ಲಿ ಜನಾರ್ದನ್ ಕಾಂಪ್ಲೆಕ್ಸ್ ಅಂತ, ಇನ್ನೊಂದು ITPL ಅಲ್ಲಿ ಒಂದು ಆಫೀಸ್ ಇದೆ, ಇನ್ನೊಂದು ಎಕೋ ವರ್ಲ್ಡ್ ಅಂತ, ಏನೋ ಐ ಡೋಂಟ್ ನೋ ವಾಟ್ ಇಸ್ ದಟ್ ಕಾಲ್ಡ್ ನಾವು, ಏನೋ ಎಕೋ ವರ್ಲ್ಡ್ ಅಂತ, RMZ ಎಕೋ ವರ್ಲ್ಡ್ ಅಂತ. ಸೊ ಅಲ್ಲಿ ಅವ್ರ ಆಫೀಸ್ ಇದೆ. RMZ ಎಕೋ ವರ್ಲ್ಡಲ್ಲಿ ನನಗೆ ಮೀಟಿಂಗ್ ಆಗುತ್ತೆ. ಇಟ್ ವಾಸ್ ಅನ್ ಇಂಟ್ರಾಕ್ಷನ್. ಆಮೇಲೆ ನನ್ನ ಪ್ರೀವಿಯಸ್ ಎಕ್ಸ್ಪೀರಿಯನ್ಸಸ್ ಎಲ್ಲ ನೋಡಿದ್ರು, ಬಿಕಾಸ್ ಐ ಸ್ಟಾರ್ಟೆಡ್ ಮೈ ಜರ್ನಿ ವಿತ್ IBM ವಾಸ್ ಮೈ ಫಸ್ಟ್ ಕಂಪನಿ. ಅಲ್ಲಿಂದನೇ ನಾನು ಶುರು ಅಲ್ಲಿಂದನೇ ಆರಂಭ ಆಯ್ತು. ಹೌದು, ಆಸ್ ಎ HR ನಾನು ಶುರು ಮಾಡಿದ್ದು IBM ಇಂದ. ಸೊ ಇವರಿಗೆ ಖುಷಿ ಆಯಿತು ನನ್ನ ಎಲ್ಲ ಕ್ರಿಡೆನ್ಷಿಯಲ್ಸ್ ಎಲ್ಲ ನೋಡಿ. ಸೊ ದೇ ಆಫರ್ಡ್ ಮೀ ಫಾರ್ ಪ್ರೈಮ್ ಫೋಕಸ್ ಟೆಕ್ನಾಲಜೀಸ್. ಸೊ ಅಂಥ ಒಂದು ಕಂಪ್ನಿಗೆ ನಾನು HR ಲೀಡ್ ಆಗಿ ಹೋದೆ, ಜನರಲ್ ಮ್ಯಾನೇಜರ್ HR ಆಗಿ. CEO ಒಬ್ಬರು ರಾಮ್ಕಿ ಅಂತ ಕರೆಯೋದು ನಾವು, ಆಯಿತಾ, ಅವರು ಮುಂಬೈ ಅವರು. ಸೊ ಅವ್ರು ಬಂದಿದ್ರು. ಸೊ ನಮ್ಮ ಈ ಕಂಪನಿ ಹೆಡ್ ಆಫೀಸ್ ಇರೋದು ಲಾಸ್ ಏಂಜಲ್ಸಲ್ಲಿ. ಸೊ ಅವ್ರು ಬಂದಿದ್ದಾಗ ವಿ ವಿಚ್ ಇಸ್ ಜನರಲಿ ಟಾಕಿಂಗ್, ಹಿಂಗೆ ಇನ್ಫಾರ್ಮೇಷನ್, ಒಂದು ಪ್ರೆಸೆಂಟೇಷನ್ ಮಾಡಬೇಕಾಯಿತು. ಪ್ರೆಸೆಂಟೇಷನ್ ಎಲ್ಲ ಮಾಡಿದಾಗ ಐ ಥಿಂಕ್ ಈ ಒಂದು ಪ್ರೆಸೆಂಟೇಷನ್ದು ಒಂದು ಇನ್ಫಾರ್ಮೇಷನ್ ರೀಚ್ ದ ಹೆಡ್ ಲಾಸ್ ಏಂಜಲ್ಸಲ್ಲಿ. ಸೊ ದೆನ್ ಅವರು ಫ್ರೆಂಡ್ಸ್ ಜೊತೆ ಏನೋ ಮಾತಾಡಿ ನನಗೆ ಅವಾಗ ಒಂದು ಆಫರ್, ಜನರಲಿ ಐ ಡೋಂಟ್ ನೋ ಇದು ಹೇಗೆ ಬಂತು ಗೊತ್ತಿಲ್ಲ. ಸೊ ಹಾಗೆ ನಡೀತು. ಸೌದಿ ಅರಾಮ್ಕೋ ಅಂತ ಆಯಿಲ್ ಆ್ಯಂಡ್ ಗ್ಯಾಸ್ ಆರ್ಗನೈಸೇಷನ್ ಹೆಸರು. ಇಟ್ಸ್ ಒನ್ ಆಫ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಆಯಿಲ್ ಆ್ಯಂಡ್ ಗ್ಯಾಸ್ ಆರ್ಗನೈಸೇಷನ್ಸ್. ಸೊ ನನಗೆ ಶೆಂಗನ್ ರೀಜನ್ಗೆ ಆಪರ್ಚುನಿಟಿ ಸಿಕ್ತು. ಶೆಂಗನ್ ರೀಜನ್ ಅಂದರೆ ಈ ಜರ್ಮನಿ, ಕೋಪನ್ಹ್ಯಾಗನ್ ಆ ಕಡೆ ಹೆಚ್ಚಾಗದ ಯುರೋಪಿಯನ್ ಸೈಡ್. ಸೊ ಅಲ್ಲಿ ಕರೆದ್ರು. ಬಟ್ ಆವಾಗ ಎಲ್ಲರ ಮೈಂಡಲ್ಲಿ ಏನಂದರೆ, ಯಾಕೆ ಇಷ್ಟು ಚೆನ್ನಾಗಿ ಇಲ್ಲಿ ಸೆಟ್ಲ್ ಆಗಿ ಬ್ಯಾಂಗ್ಳೂರಲ್ಲಿ ಒಳ್ಳೆ ಜಾಬಲ್ಲಿ ಇದ್ದೀರಾ, ಒಳ್ಳೆ ಪೊಸಿಷನಲ್ಲಿ ಇದ್ದೀರಾ, ಸೆಟ್ಲ್ ಆಗಿದ್ದೀರಾ, ಮತ್ತೆ ಯಾಕೆ 1.5 ವರ್ಷದ ಮಗುನ ಬಿಟ್ಟು ಯಾಕೆ? ಫಸ್ಟ್ ಆಫ್ ಆಲ್ ಮನೆಯಲ್ಲಿ ತಂದೆ ತಾಯಿ ಎಲ್ಲ ಇರ್ತಾರಲ್ಲ, ಅವ್ರದ್ದು ಕ್ವೆಶನ್ ಯಾಕೆ ಬೇಕಾ, ಈ ಮಗುನ ಬಿಟ್ಟು ಹೋಗೋದು ಬೇಕಾ, ಮಕ್ಕಳು ಯಾವಾಗ್ಲೂ ಏನೋ ಫ್ಯಾಮಿಲಿ ಜೊತೆಲೇ ಇರ್ಬೇಕು, ಏನೋ ಅವರು ಹೇಳೋದು ಆ ಥರ. ಸೊ ಆ ಥರ ಟೈಮಲ್ಲಿ ನನ್ನ ಹಸ್ಬೆಂಡ್ ರಾಬಿನ್ ಅವರು, ನಾನೇನು ಮಾಡಿಲ್ಲ, ನಾವಿಬ್ರು ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಐ ಸೆಟ್ ಬೇರೆ ಎಲ್ಲ ಹೇಳ್ತಾರೆ, ನಮ್ಮ ಒಳ್ಳೇದಕ್ಕೇನೆ ಹೇಳೋದು, ನಮ್ಗೆ ಒಳ್ಳೇದಾಗ್ಲಿ ಅಂತಾನೆ ಎಲ್ಲರೂ ಮನಸ್ಸಲ್ಲಿರೋದು. ನನ್ನ ಹಸ್ಬೆಂಡನ್ನು ಕೇಳಿದೆ, ನಿಮ್ಮ ಅಭಿಪ್ರಾಯ ಏನು, ವಾಟ್ ಡು ಯು ಥಿಂಕ್, ಶುಡ್ ಐ ಗೋ? ನಾನು ಏನ್ ಡಿಸೈಡ್ ಮಾಡ್ತೀರಾ ಅನ್ನೋದಕ್ಕಿಂತ ನಿಮ್ಮ ಅಭಿಪ್ರಾಯ ಏನು? ನನ್ಗೆ ಈ ತರ ಆಫರ್ ಬಂದಿದೆ, ನಿಮಗೆ ಫಸ್ಟ್ ಇಂದ ಗೊತ್ತಿದೆ ಈ ತರ ಡೀಟೇಲ್ಸ್ ಎಲ್ಲ ಬರ್ತಾ ಇರೋದು, ನನಗೆ ಏನೋ ಇಂಟರ್ವ್ಯೂ ಸ್ಕೆಡ್ಯೂಲ್ ಮಾಡ್ತಾ ಇರೋದು, ನಿಮ್ಮ ಅಭಿಪ್ರಾಯ ಏನು ರಾಬಿನ್ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ನೀವೇನು ಯೋಚನೆ ಮಾಡ್ತೀರಾ, ನೀವೇನು ಡಿಸೈಡ್ ಮಾಡ್ತೀರಾ ಅದೇ ನನ್ನ ಅಭಿಪ್ರಾಯ. ನಿಮಗೆ ನಿಮ್ಮ ಲೈಫಲ್ಲಿ ಇದೊಂದು ದೊಡ್ಡ ಸ್ಟೆಪ್ ಅಂತ ಅನ್ಸಿದ್ರೆ ನನ್ನ ಸಪೋರ್ಟ್ ನಿಮ್ಮ ಜೊತೆ ಇರುತ್ತೆ. ನನ್ನ ಮಾತ್ರ ಅಲ್ಲ, ನನ್ನ ಅಮ್ಮನ ಸಪೋರ್ಟ್, ಫ್ಯಾಮಿಲಿ, ನನಗೆ ಅತ್ತೆ ಇದ್ದಾರೆ, ಶಿ ಇಸ್ ದ ಮೋಸ್ಟ್ ಏನು ಹೇಳೋದು ವಂಡರ್ಫುಲ್ ಲೇಡಿ ಅನ್ಬೋದು. ಏನೋ ಅಂಥ ಅತ್ತೆಯಂದಿರು ಎಲ್ಲರಿಗೂ ಸಿಕ್ಕಿದ್ರೆ ನಮ್ಮ ಈ ಹೆಣ್ಮಕ್ಳನ್ನ ಏನೋ ಯಾವುದೋ ಲೆವೆಲ್ಗೆ ಅವರು ಸಕ್ಸಸ್ಫುಲ್ ಆಗಿ ಹೋಗ್ತಾರೆ. ಅಷ್ಟು ಒಳ್ಳೆಯವರು ನನ್ನ ಅತ್ತೆ, ಸುಮ್ಮನೆ ಹೇಳಬಾರ್ದು. ಆ್ಯಂಡ್ ನನ್ನ ತಾಯಿಯೂ ಅಷ್ಟೇ, ನನ್ನ ತಂದೆನೂ ಅಷ್ಟೇ, ಅದೇ ವೆರಿ ವೆರಿ ಸಪೋರ್ಟಿವ್. ತುಂಬ ನಾನು ಇವತ್ತಿನ ದಿನ ಏನಾದ್ರು ಒಂದು ಅಚೀವ್ ಮಾಡಬೇಕು, ಇಲ್ಲ ಮಾಡಿದ್ದೀನಿ, ಇಲ್ಲ ಮಾಡ್ತಾ ಇದ್ದೀನಿ ಅನ್ನೋದಾದರೆ ಅದಕ್ಕೆ ಕಾರಣ ನನ್ನ ತಂದೆ ತಾಯಿ, ನನ್ನ ಹಸ್ಬೆಂಡ್, ನನ್ನ ಅತ್ತೆ. ಇವ್ರು 4 ಜನ ಇಲ್ದಿದ್ರೆ ನಾನು ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಆ ರೀತಿಯಲ್ಲಿ ಸಪೋರ್ಟ್ ಸಿಕ್ಕಿದೆ, ಅಷ್ಟು ಸಪೋರ್ಟ್, ಅದು ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ. ಇಮ್ಯಾಜಿನ್ ಒಂದು 1.5 ವರ್ಷದ ಮಗುನ ಬಿಟ್ಬಿಟ್ಟು ಒಂದು ದೊಡ್ಡ ಆಪರ್ಚುನಿಟಿ ಸಿಕ್ತು ಅಂತ ಹೋಗೋದು ಅಷ್ಟು ಸುಲಭ ಸುಲಭನೇ ಅಲ್ಲ. ಅದು ಎಷ್ಟು ಆಲ್ಮೋಸ್ಟ್ 14 hours ಫ್ಲೈಟ್, ಯುನೋ ಇಫ್ ಯು ವಾಂಟ್ ಟು ಟ್ರಾವೆಲ್. ಆ ಥರ ಅರ್ಜೆಂಟ್ ಏನಾರಾದ್ರೆ ಇಮಿಡಿಯೇಟ್ಲಿ ಬರೋಕ್ಕೂ ಆಗಲ್ಲ, ಯುನೋ ಈಸಿ ಅಲ್ಲ ಅದು. ವೀಸಾ ಸುಮಾರು ಪ್ರಾಸೆಸ್ ಇರುತ್ತೆ. ಅದೇ ನಾನು ಇವತ್ತು ಈ ಸಮಾಜಕ್ಕೆ ಒಂದು ವ್ಯಕ್ತಿಯಾಗಿ ಒಂದು ಒಳ್ಳೆ ರೀತಿ ಇರೋದಾದ್ರೆ ಅದಕ್ಕೆ ಮೇನ್ ರೀಸನ್ ನನ್ನ ಹಸ್ಬೆಂಡ್, ನನ್ನ ಮದರ್, ಫಾದರ್, ಮದರ್ ಅವ್ರೆ. ಮೇಡಮ್, ಈಗ ಅಲ್ಲಿ ಹೋದ್ರಿ, ಅಲ್ಲಿ ತುಂಬಾ ಸಾಧನೆಗಳಾದವು, ಅದರಲ್ಲಿ ಪ್ರಮುಖವಾದಂತ ಒಂದು ಏನಾರು ಒಂದು ನೆನಪುಗಳು ಅಥವಾ ಮಾಡಿದ ಅಚೀವ್ಮೆಂಟ್? ಓಕೆ, ನನಗೆ ಗೀತಾ ರಾಣಿ ಅಂತ ನಮ್ಮ ಅಂಬಾಸಿಡರ್ ಇದ್ರು. ಅವರು ಅಂಬಾಸಿಡರ್ ಫಾರ್ ಮಾಲ್ಟಾ ಅಂತ ಒಂದು ಐಲ್ಯಾಂಡ್ ದೇಶ ಇದೆ, ಅಲ್ಲಿದ್ದ ಅಂಬಾಸಿಡರ್ ಅವರು. ಸೊ ಗೀತಾ ರಾಣಿ ಅವರು ಏನಂದರೆ, ದೇ ವರ್ ಲುಕಿಂಗ್ ಫಾರ್ ಸಂಬಡಿ, ಯುನೈಟೆಡ್ ನೇಷನ್ದು ಪ್ರೋಗ್ರಾಮ್ಗೆ ಒಂದು ಪರ್ಸನ್ ಬೇಕಿತ್ತು ಅವ್ರಿಗೆ. ಸೊ ದೇ ಟೈ ಅಪ್ ವಿತ್ ಯುನೈಟೆಡ್ ನೇಷನ್ಸ್, ಬೇರೆ ಬೇರೆ ಆರ್ಗನೈಸೇಷನ್ ಜೊತೆ ಅವ್ರು ಟೈ ಅಪ್ ಮಾಡ್ಕೊಳ್ತಾರೆ. ಸೊ ಅಲ್ಲಿ ಏನು ಒಂದು ಇನ್ಫಾರ್ಮೇಷನ್ ಬಂತಂದರೆ, ಲಿಬಿಯಾ ಅನ್ನೋ ಒಂದು ಕಂಟ್ರಿಗೆ ಹೋಗಬೇಕು ಅಂತ ಒಂದು ಇನ್ಫಾರ್ಮೇಷನ್ ಸಿಕ್ತು ಫಾರ್ ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್. ಅದೇನೋ ಒಂದು ಪ್ರಾಜೆಕ್ಟ್, ಯಾಕಂದರೆ ಇಟ್ಸ್ ಅ ವಾರ್ ಟೋನ್ ಕಂಟ್ರಿ. ಗದಾಫಿ ಅನ್ನೋರು ತೀರ್ಕೊಂಡ್ಮೇಲೆ, ಅದು ಅಸಾಸಿನೇಟ್ ಮಾಡಾದ್ಮೇಲೆ ದೊಡ್ಡ ಇಶ್ಯೂ ಆಯಿತು. ಆ ಕಂಟ್ರಿಗೆ ಹೋಗಿ ಜನರಿಗೆ ಭಯ,
ಎಲ್ಲರಿಗೂ ಮೆಜಾರಿಟಿ ಜನರಿಗೆ ಭಯ, ಯಾಕಂದ್ರೆ ಓ ಏನಪ್ಪ ರಾಕೆಟ್ ಲಾಂಚರ್ ಅಲ್ಲಿಂದ ಇಲ್ಲಿಗೆ ಹಾರ್ತಾ ಇರುತ್ತೆ, ಏನಾರಾದ್ರೆ ಏನ್ ಗತಿ. ಗೀತಾ ರಾಣಿ ಅವರು ಹಿಂಗೆ ಒಂದು ಆಪರ್ಚುನಿಟಿ ಇದೆ ಮಾನಸ. ನಾನು ಅವ್ರನ್ನ ಹೇಗೆ ಮೀಟ್ ಮಾಡಿದ್ದು ಅಂತ ಫಸ್ಟ್ ಹೇಳ್ತೀನಿ. ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಅಲ್ಲಿ ಐ ಹ್ಯಾಪನ್ ಟು ಬಿ ಇನ್ ಮಾಲ್ಟಾದಲ್ಲಿ ಏನೋ ಕೆಲಸಕ್ಕಿದ್ದೆ. ಅವಾಗ ಕರೆದಿದ್ರು ಎಲ್ಲ ಇಂಡಿಯನ್ಸ್ನೆಲ್ಲ ಅವರು ಕೂಡಿಸಿ ಒಂದು ಇಂಡಿಪೆಂಡೆನ್ಸ್ ಡೇ August 15th ಅದು ಬರ್ತಾ ಇದೆ ಅಲ್ಲ. ಸೊ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ಗೆ ಕೂತು ಮಾತಾಡುವಾಗ ಎಲ್ಲ ಒಂಥರ ಅಷ್ಟು ಕ್ಲೋಸ್ ಆಗಿ ಅಷ್ಟು ಫ್ರೆಂಡ್ಲಿ ಆಗಿದ್ರು ಆ ಮ್ಯಾಡಮ್. ಆ್ಯಂಡ್ ಶಿ ಇಸ್ ವೆರಿ ಲೈಕ್ ಮೋಟಿವೇಶ್ನಲ್ ಲೇಡಿ. ಅವ್ರ ಮಾತೇ ಅಷ್ಟು ಒಂಥರ ತುಂಬ ಖುಷಿ ಆಗುತ್ತೆ ಅಂಥವ್ರ ಜೊತೆ ಮಾತಾಡಬೇಕು ಅಂದರೆ. ಆವಾಗ ಈ ಥರ ಒಂದು ಪ್ರಾಜೆಕ್ಟ್ ಬಂದಾಗ ಅವ್ರು ಕೇಳಿದ್ರು ನನ್ನ ಯಾಕೆ ಅವರು ಮಾತಾಡ್ಸಿದ್ದು ಅಂದರೆ, ನಿಮ್ಮ ಕಂಪನಿಯಿಂದ ಇದೊಂದು ಪ್ರಾಜೆಕ್ಟ್ ಆಗಲಿ ವಿತ್ ದ ಯುನೈಟೆಡ್ ನೇಷನ್ಸ್, ಒಂದು 5 ಜನನ ನೀವು ನಾಮಿನೇಟ್ ಮಾಡಿ ರಿಕ್ವೆಸ್ಟ್ ತರ ಹೆಲ್ಪ್ ತರ ಕೇಳ್ಕೊಂಡ್ರು. ಬೇರೆ ಯಾರು ಒಪ್ಕೊಳ್ತಾ ಇಲ್ಲ, ನಿಮ್ಗೆ ಏನಾರು ಇದು ಮಾಡಿ. ನಾನೊಂದು ಸ್ವಲ್ಪ ಜನನ ಕೇಳಿದೆ, ಬಟ್ ಎಲ್ಲರೂ ಫಸ್ಟ್ ಲಿಬಿಯಾ ಅಂದ್ರೆ ನನಗಾಗಲ್ಲ ಬೇಡ ಲಿಬಿಯಾ. ಸೊ ತುಂಬಾ ಆಪರ್ಚುನಿಟೀಸ್ ಇತ್ತು, ಅಂದ್ರೆ ಇವನ್ ದ ಪೇ ಹೈಕ್ ಆಗಲಿ ಅಂಡ್ ಇನ್ಶೂರೆನ್ಸ್ ಆಗಲಿ ಏನ್ ಹೇಳಿದ್ರು ಜನರು ಒಪ್ಕೊಳ್ಳಲ್ಲ. ನಾವ್ ಅಲ್ಲಿಗೆ ಜೀವಕ್ಕಿಂತ ದೊಡ್ಡದೇನಿಲ್ಲ ಆ ತರ, ನಾವ್ ಅಲ್ಲಿಗೆ ಬರಲ್ಲ, ನಾವ್ ಹೋಗಲ್ಲ ಅನ್ನೋ ಒಂದು ಮೈಂಡ್ ಸೆಟ್. ಸೊ ನಾನಂತೂ ಯೋಚನೆ ಮಾಡಿದೆ, ನಂದೊಂದು ಇಬ್ರು ಟೀಮ್ ಮೆಂಬರ್ಸ್ ಇದ್ರು. ದೇ ವೇ ಪ್ರಿಟಿ ಗುಡ್, ಅವರು ದೇ ವೇ ಫೈನ್. 5 ಜನದಲ್ಲಿ ಇಬ್ರನ್ನ ನಾವು ಕಂಡಿದ್ವಿ ಹೂ ವೇರ್ ಲೈಕ್ ಓಕೆ. ಆ್ಯಂಡ್ ಒಬ್ರು 82 ಇಯರ್ಸ್ದು UK ರೆಸಿಡೆಂಟ್ ಬ್ರಿಟಿಷ್ ಪರ್ಸನ್, ಇವಾರ್ ಕ್ಯಾನಪ್ಸ್ ಅಂತ. ಅವರು ಈಸ್ ದ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಹೆಡ್ ಸೌದಿ ಅರಾಮ್ಕೋದು. ಇವಾರ್ ಕ್ಯಾನಪ್ಸ್ ಅನ್ನೋರು, ಅವರು ಬಂದ್ಬಿಟ್ಟು ಲೈಕ್ ಮಂತ್ 7 ಐ ವಾಂಟ್ ಟು ಗಿವ್ ಇಟ್ ಅ ಟ್ರೈ, ನೋಡೋಣ. 82 ಇಯರ್ಸ್ ಅವರು, ಬಟ್ ದೇ ಲೈಕ್ ವೆರಿ ಫಿಟ್ ಅಂಡ್ ಫೈನ್. ಅವರ ಫುಡ್ ಆಗಲಿ ಡಯಟ್ ಆಗಲಿ ಇಟ್ಸ್ ಡಿಫ್ರೆಂಟ್, ಅದರ್ ಲೆವೆಲ್. ನಾನು ಅದೊಂದು ಯೋಚನೆ ನೋಡಿದ್ದೀನಿ. ನಮ್ಮ ಇಂಡಿಯಾದಲ್ಲಿ ಒಂದು 65-70 ಇಯರ್ಸ್ ಆದರೆ ಅಪ್ಪ ನನಗೆ ಕೂತ್ರೆ ನಿಲ್ಲಕ್ಕಾಗಲ್ಲ, ನಿಂತ್ರೆ ಕೂರೋಕ್ಕಾಗಲ್ಲ ಅಂತ ಹೇಳ್ತಾರೆ. ಈ ಯುರೋಪಿಯನ್ ದೇಶದಲ್ಲಿ 60 ಇಯರ್ಸ್ ಮೇಲೇನೆ ಲೈಫ್ ಅಂತ ಅನ್ಸುತ್ತೆ ನನಗೆ. ಅವ್ರು ಆ ಥರದಲ್ಲಿ ಇರ್ತಾರೆ. ಇಟ್ಸ್ ನಾಟ್ ಅಬೌಟ್ ಹೆಲ್ದಿ ಫಿಟ್ನೆಸ್ ಅಂತ ಅಲ್ಲ, ಅವರೊಂದು ಮೋಟಿವೇಶನ್, ಒಂದು ಎನರ್ಜಿನೇ ಇಸ್ ಅಟ್ ಅ ಡಿಫ್ರೆಂಟ್ ಲೆವೆಲ್ ನಾವು ನೋಡಿದ್ದೀವಿ. ಬಟ್ ಅನ್ಫಾರ್ಚುನೇಟ್ಲಿ ಕೋವಿಡ್ ಬಂದಾಗ ತುಂಬಾ ಜನ ಅಲ್ಲಿ ತೀರೋದ್ರು, ಲೈಕ್ ಬಿಕಾಸ್ ಆಫ್ ದಿಸ್ ದಟ್ಸ್ ಅನ್ ಏಜಿಂಗ್ ಕಂಟ್ರಿ ಅದು. ಸೊ ವಾಟ್ ವಾಸ್ ಐ ಟಾಕಿಂಗ್, ಗೀತಾ ರಾಣಿ ಅವ್ರ ಬಗ್ಗೆ. ಸೊ ಆಮೇಲೆ ಡಿಸೈಡ್ ಆಯಿತು. ಸೊ ಸ್ಟಿಲ್ ವೇಕೆನ್ಸಿ ಫಿಲ್ ಆಗಿಲ್ಲ. ನಾನು ಹೋದೆ, ಗೀತಾ ಮ್ಯಾಮ್ ಕ್ಯಾನ್ ಐ ಬಿ ಅ ಪಾರ್ಟ್ ಆಫ್ ಇಟ್ ಅಂತ ಕೇಳಿದೆ. ಕ್ಯಾನ್ ಐ ಬಿ ಅ ಪಾರ್ಟ್ ಆಫ್ ಇಟ್? ನಾನು she's like, really Mansa, you really want to? Because women ಯಾರು ರೆಡಿ ಇಲ್ಲ, ಮೆನ್ನೇ ರೆಡಿ ಇಲ್ಲ, ವಿಮೆನ್ ಎಲ್ಲಿಂದ ರೆಡಿ ಇರ್ತಾರೆ. ನಾವು ವಿಮೆನ್ ಹಂಗೆ ಅಪ್ರೋಚ್ ಮಾಡಿಲ್ಲ. ಯು ರಿಯಲಿ ವಾಂಟ್ ಟು ಅಂತ ಕೇಳಿದ್ರು. ಇಫ್ ಯು ಆರ್ ಪ್ರೊವೈಡಿಂಗ್ ದಿಸ್ ಸೆಕ್ಯೂರಿಟಿ ದೆನ್ ವೈ ನಾಟ್, ನಾಟ್ ಅ ಬಿಗ್ ಡೀಲ್. ನೀವು ಇಷ್ಟು ಸೆಕ್ಯೂರ್ ಆಗಿ ಇಷ್ಟೆಲ್ಲ ಆಪರ್ಚುನಿಟೀಸ್ ಇದೆ, ಆ್ಯಂಡ್ ಇಟ್ ವಿಲ್ ಬಿ ಅ ಸ್ಟೇಟ್ಮೆಂಟ್ ಫಾರ್ ದ ಪೀಪಲ್. ಇವಾಗ ನೆಕ್ಸ್ಟ್ ಪೀಳಿಗೆಗೆ, ನಮ್ಮ ಹೆಣ್ಮಕ್ಳಿಗೆ ಐ ವಾಂಟ್ ಟು ಲೈಕ್ ಪೋರ್ಟ್ರೇ ಸಮಥಿಂಗ್ ಅಲ್ಲ. ನೋಡೋಣ, ಅದೇ ಡೂ ದ ಡ್ಯೂ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರುತ್ತಲ್ಲ, ಏನು ಡರ್ಕೆ ಆಗೆ ಜೀತ್ ಹೇ ಅಂತ, ಸುಮ್ಮನೆ ಆ ಥರ ಒಂದು ಮೈಂಡ್ ಸೆಟ್ ಅಲ್ಲಿ ಐ ಸೆಡ್ ಲೆಟ್ಸ್ ಡೂ ದ ಪೇಪರ್ ವರ್ಕ್. ಅಂಡ್ ದೆನ್ ಐ ಆಸ್ಕ್ ಮೈ ಹಸ್ಬೆಂಡ್ನ ಕೇಳಿದೆ, ವಾಟ್ ಯು ಥಿಂಕ್? ಅಂಡ್ ಅವ್ರು ಒಪ್ಕೊಂಡಿಲ್ಲ. ದೇ ವಾಸ್ ಲೈಕ್ ರಿಯಲಿ ಯು ವಾಂಟ್ ಟು ಡೂ ದಿಸ್, ಬೇಡಮ್ಮನು ಇರುತ್ತಲ್ಲ. ಬೇರೆ ಯಾರನ್ನೂ ಹೇಳಿಲ್ಲ, ನಮ್ಮ ಅಮ್ಮ ಅಪ್ಪಗೆಲ್ಲ ಹೇಳಿದಿದ್ರೆ ಅವರೆಲ್ಲ ಫುಲ್ ಬೇಡ ಅಂತ, ಇವಾಗಲೇ ವಾಪಸ್ ಬಾ ಅಂತ. ಬಿಕಾಸ್ ಅವರ ಒಂದು ಥಿಂಕಿಂಗ್ ಇದು ಲೈಕ್ ಏಜ್ ಡಿಫ್ರೆನ್ಸ್ ಇರುತ್ತಲ್ಲ, ಇಟ್ಸ್ ಲೈಕ್ ಡಿಕೇಡ್ ಅಂಡ್ ಸ್ಟಫ್ ಲೈಕ್ ದಟ್. ಅವರ ಜನ್ರೇಷನ್ ಒಂಥರ, ನಮ್ಮ ಜನ್ರೇಷನ್ ಒಂಥರ. ಸೊ ನನ್ನ ಹಸ್ಬೆಂಡ್ನ ಕೇಳಿದೆ, ದೆನ್ ಆಮೇಲೆ ಹೇಗೋ ಒಪ್ಕೊಂಡ್ರು. ಬಿಕಾಸ್ ಇಟ್ ವಾಸ್ ಅ ಒನ್ಸ್ ಇನ್ ಅ ಲೈಫ್ ಟೈಮ್ ಆಪರ್ಚುನಿಟಿ ಆ್ಯಂಡ್ ವಿ ವರ್ ವೆರಿ ವೆರಿ ಸೆಕ್ಯೂರ್. ಎಲ್ಲ ಆರ್ಮಿ ಪೀಪಲ್ ಇದ್ರು, ಆ್ಯಂಡ್ ಇವನ್ ನಮ್ಮ ಚಾಪರ್ ಹೆಲಿಕಾಪ್ಟರಲ್ಲಿ ಹೋಗೋದು ಎಲ್ಲ ಅದಕ್ಕೆ ಸೆಕ್ಯೂರಿಟಿ ಅಷ್ಟು ಆ್ಯಂಡ್ ಬಿಫೋರ್ ಅದನ್ನ ಇವಾಗ ಒಂದು ವೇ ಹೋಗ್ಬೇಕಾದ್ರೂ ತುಂಬಾ ಪ್ರೋಟೋಕಾಲ್ಸ್ ಇತ್ತು. ಸೊ ಎಲ್ಲ ನೋಡ್ಕೊಂಡಿದ್ರು. ಸೊ ಐ ಥಾಟ್ ವೈ ನಾಟ್ ಗಿವ್ ಇಟ್ ಅ ಟ್ರೈ. ಆಮೇಲೆ ಇದರಲ್ಲಿ ದುಬೈಯಲ್ಲಿ ಬಂದು ನಾವು ಸ್ವಲ್ಪ ಟ್ರೈನಿಂಗ್ ಮಾಡಬೇಕಾಗಿತ್ತು, ಬೋಸಿಯಟ್ H2S ಎಲ್ಲ. ದುಬೈಲಿ ಫಾಲ್ಕನ್ ಅಂತ ಒಂದು ಕಂಪ್ನಿ ಇದೆ, ಅಲ್ಲಿ ಟ್ರೈನಿಂಗ್ ಎಲ್ಲ ತಗೊಂಡು ಸರ್ಟಿಫಿಕೇಟ್ ತಗೊಂಡು ಆಮೇಲೆ ಮಾತ್ರ ಯು ಕ್ಯಾನ್ ಗೋ ಫಾರ್ ದ್ಯಾಟ್. ಆ ಥರ ಸುಮಾರು ಪ್ರೊಸೀಜರ್ಸ್ ಇದೆ, ಪ್ರೋಟೋಕಾಲ್ಸ್ ಇದೆ. ಅದೆಲ್ಲ ಫಿನಿಶ್ ಮಾಡಿಬಿಟ್ಟು ಐ ಸೆಡ್ ವೈ ನಾಟ್, ಲೆಟ್ ಮೀ ಜಸ್ಟ್ ಸಿ ಅಂತ ಹೇಳ್ಬಿಟ್ಟು ಹೋಗಿ ಅಲ್ಲಿ ನನ್ನ ಕೈಲಾದ ಏನು ಸೇವೆ, ಒಂದು ಇಂಡಿಯನ್ ಆಗಿ ಏನು ಸೇವೆ ಮಾಡ್ಬೋದು, ಮಾಡಬೇಕಾಗಿತ್ತು ಅದೆಲ್ಲ ನನ್ನ ಕೈಲಾದ ಆಲ್ಮೋಸ್ಟ್ 3.5 months ಹತ್ರ ಆಲ್ಮೋಸ್ಟ್. ಅದು ಹೇಗೆ ಅಂದರೆ ಎಲ್ಲೋ ಒಂದು ಜಾಗದಲ್ಲಿ ಬಾಂಬ್ ಬೀಳೋದು ಕೇಳೋದು,
ಸದ್ದು ಇದು ಮಿಲಿಟರಿ ಮಲೇಷಿಯಾ ಗ್ಯಾಂಗ್ ಅಂತ ಇರುತ್ತೆ ಇನ್ನೊಂದು ಹಫ್ತಾರ್ ಗ್ಯಾಂಗ್ ಅವ್ರವ್ರು ಜಗಳ ಆಡ್ಕೊಳ್ಳೋದು ಅದೆಲ್ಲ ನಾರ್ಮಲ್ ಅಲ್ಲಿ ಹೆಂಗೆ ಅಂದ್ರೆ ನಾರ್ಮಲ್ ಸಿವಿಲಿಯನ್ಸೇ ಗ್ಯಾಂಗ್ಸ್ ಮಾಡ್ಕೊಂಡಿದ್ರು ಮಲೇಷಿಯಾಸ್ ಅಂತ ಕರೆಯೋದು ಹಾಗೆ ಇತ್ತು. But we were in a very safe place. I mean, ಅಲ್ಲಿ the embassy people ಅಷ್ಟೇ, they really supported all of us. ಅಲ್ಲಿಯೂ Indian embassy ಇದೆ, but traveling to Libya is banned for Indians. ಬ್ಯಾನ್ ಆಗಿತ್ತು, but only like this. Whenever there's a necessity, ಹಾಗೆ ಏನಾದ್ರು ಮಾಡ್ಬೋದು ಅಷ್ಟೇ. ಅಲ್ಲಿ ಹೋಗಿ ಎಲ್ಲ, ಬಟ್ ಇನ್ನೊಂದು ವಿಷಯ ಏನಂದ್ರೆ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಈ ವೆಬ್ಸೈಟ್ ಅಲ್ಲಿ ಇಂಟರ್ನೆಟ್ ಅಲ್ಲಿ ತೋರಿಸೋ ಅಷ್ಟು ಕೆಟ್ಟದಾಗಿ ಇಲ್ಲ ಕಂಟ್ರಿ. ದೇ ಆರ್ ಲೀಡಿಂಗ್ ಅ ನಾರ್ಮಲ್ ಲೈಫ್. ಅವರು ಚೆನ್ನಾಗಿ ಊಟ ಮಾಡಿರ್ತಾರೆ, ತಿಂತಾರೆ, ಅವ್ರಿಗೆ ಮನೆ, ಬಟ್ಟೆ, ಮಕ್ಕಳಿಗೆ ಎಜುಕೇಶನ್ ಎಲ್ಲ ಇದೆ. ಬಟ್ ದೇರ್ ಆರ್ ಸಮ್ ಪ್ಲೇಸಸ್, ಕೆಲವು ಕಡೆ ಮಾತ್ರ, ಕೆಲವು ಜಾಗದಲ್ಲಿ ಮಾತ್ರ ಈ ತರ ಇಶ್ಯೂಸ್ ನಡೀತಾ ಇದೆ. ಎಲ್ಲ ಭಾಗದಲ್ಲಿ ಇರುತ್ತೆ, ಅದೇನು ಮಾಡಕ್ಕಾಗಲ್ಲ. ಇವಾಗ ನೋಡಿ ಟೆರರ್ ಅಟ್ಯಾಕ್ಸ್ ಆಗುತ್ತೆ ಆ ತರದಲ್ಲಿ. ಬಟ್ ವಾಟ್ ಇಟ್ ಇಸ್ ಪೋರ್ಟ್ರೇಟ್ ಇಸ್ ಟೋಟಲಿ ಡಿಫ್ರೆಂಟ್. ಲಿಬಿಯಾ ಅಂದ್ರೆ ಅದೊಂಥರ ವೆನಿಜುಲಾ, ಲಿಬಿಯಾ ಅದೆಲ್ಲ ಒಂಥರ ಕಂಟ್ರಿ ಅಂತ ಅನ್ಕೊಳ್ತಾರೆ. ಇಟ್ಸ್ ನಥಿಂಗ್ ಲೈಕ್ ದಟ್. ಅಲ್ಲಿ ಹೋದ್ರು ಜೈಸಿ ಬಂದ್ರಿ. ಅದೇ ಎಲ್ಲರ ಸಪೋರ್ಟ್, ಎಲ್ಲರ ಆಶೀರ್ವಾದ. ಇನ್ನು ದೇವ್ರು ಆಲ್ರೆಡಿ ನಾನು ಯಾವಾಗ್ಲೂ ದೇವ್ರನ್ನ ನಂಬ್ತೀನಿ. ನಮ್ಮಲ್ಲಿ ಬಿರ್ನಾಣಿಯಲ್ಲಿ ಪುತ್ತು ಭಗವತಿ ಅಂತ ಒಂದು ಟೆಂಪಲ್ ಇದೆ, ನೀವು ಕೇಳಿದೀರಾ ಇಲ್ವಾ ಅಂತ ಕೇಳಿರ್ಬೋದು. ನಾನು ನನ್ನ ಹಸ್ಬೆಂಡ್ಗೆ ಹೇಳ್ತೀನಿ, ನಾನು ಆ ದೇವ್ರದ್ದು ಫೇವ್ರೇಟ್ ಗೊತ್ತಾ ಅಂತ. ಯಾವಾಗ್ಲೂ ನಾನು ತುಂಬಾ ಜಾಸ್ತಿ ಏನು ದೇವ್ರನ್ನ ಬೇಡ್ಕೊಳ್ಳೋದು ಇಲ್ಲ, ತುಂಬಾ ದೇವ್ರನ್ನ ವರ್ಷಿಪ್ ಮಾಡೋದು ಅದೆಲ್ಲ ಇಲ್ಲ. ಡೈಲಿ ಸುಮಾರು ಇರುತ್ತಲ್ಲ ಏನೇನೋ ಪೂಜೆ ಆ ತರ. ನನ್ಗೇನಂದ್ರೆ ನನ್ ಕೆಲ್ಸ ಅಷ್ಟೇ, ನಾನು ಕರೆಕ್ಟ್ ಆಗಿದ್ದೀನ, ನನ್ನ ಕೆಲಸ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀನ, ಆ ದೇವ್ರು ನನ್ನ ಜೊತೆ ಯಾವಾಗ್ಲೂ ಇರುತ್ತೆ. ಇವಾಗ ನಾವೇ ಏನು ತಪ್ಪು ಮಾಡದೇ ಇದ್ರೆ ನಮ್ಗೆ ಎಲ್ಲಿ ಕೆಟ್ಟದಾಗಕ್ ಸಾಧ್ಯನೇ ಅಷ್ಟೇ. ಅದೊಂದು ಕಾನ್ಶಿಯಸ್ ನನ್ಗೆ ಕಾನ್ಸರ್ನ್. ಸೊ ಆ ಥರ ನಾನು ಏನಿದ್ರು ನಾನು ಅದೇ ಹೇಳ್ದೆ, ನನ್ನ ಹಸ್ಬೆಂಡ್ಗೆ ಹೇಳ್ತೀನಿ, ನಾನು ಪುತ್ತು ಭಗವತಿದ್ ಫೇವ್ರೇಟ್ ರಾಬಿ, ನೀನ್ ಏನಕ್ಕೆ ಯೋಚನೆ ಮಾಡ್ತೀಯ ಅಂತ. ಸೊ ದಟ್ಸ್ ಅಬೌಟ್ ಇಟ್. ಆ ಥರ ಅದೊಂದು ಮರೆಯಲಾಗದ ಒಂದು ಎಕ್ಸ್ಪೀರಿಯನ್ಸ್ ನನಗೆ. ಅಂಡ್ ಬಹುಶಃ ದ ಫಸ್ಟ್ ಇಂಡಿಯನ್ ವಿಮೆನ್ ಕಾಣುತ್ತೆ, ಐ ಕ್ಯಾನ್ ಸೇ ದ ಫಸ್ಟ್ ಇಂಡಿಯನ್ ವಿಮೆನ್. ಹೌದು, ಅಂತ ಒಂದು ಪ್ರಾಜೆಕ್ಟ್ನ ತಗೊಂಡು and to be a part of something like that, and ಅದನ್ನ ಒಳ್ಳೆ ತರದಲ್ಲಿ ಕಂಪ್ಲೀಟ್ ಮಾಡಿ ಸೇಫ್ಲಿ ವಾಪಸ್ ಬಂದವರು, ಐ ಥಿಂಕ್ ಐ ಆಮ್ ದ ಫಸ್ಟ್ ಇಂಡಿಯನ್ ವುಮೆನ್. ಮೇಡಮ್, ಹೊರ ದೇಶದಲ್ಲಿ ಒಂದು ಸಾಕಷ್ಟು ಸೇವೆನೂ ಮಾಡಿದ್ರಿ, ಸಾಕಷ್ಟು ಆರ್ಥಿಕವಾಗಿ ಸಬಲರು ಆದ್ರಿ, ದೊಡ್ಡ ಮಾಡಿದ್ರಿ. ಮೇಡಮ್, ಕೊಡಗಿಗೆ ಮತ್ತೆ ಬರಬೇಕು, ಒಂದಷ್ಟು ಸೇವೆ ಇಲ್ಲೂ ಇರ್ಲಿ ಅಂತ ನಿಮ್ಗೆ ಹೆಂಗೆ ಆಲೋಚನೆ ಆಯ್ತಾ? ಸೊ ಮಾತಾಡಿ ಏನಂದ್ರೆ, ಇವಾಗ ಎಲ್ಲರಿಗೂ ಈ ಹೊರ ದೇಶ, ಅಬ್ರಾಡ್ ಅನ್ನೋದು ಒಂದು ಫ್ಯಾನ್ಸಿ ಟರ್ಮ್. ನಾವು ಅಬ್ರಾಡಲ್ಲಿ ಇದ್ದೀವಿ, ನಾವು ಸೆಟ್ಲ್ ಆಗಿದ್ದೀವಿ, ಫೈನ್ ಲೈಕ್ ದಟ್. ಫ್ಯಾಮಿಲಿ ಎಲ್ಲ ಇದ್ರೆ ಇಟ್ಸ್ ಫೈನ್, ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಬರೀ ಒಂದು 6 months ಇಟ್ಸ್ ಫನ್, ಯುನೋ. ಅಲ್ಲಿ ಆ ಜಾಗಕ್ಕೆ ಹೋಗ್ತೀವಿ, ವೀಕೆಂಡ್ಸಲ್ಲಿ ಯಾವುದೋ ಒಂದು ಜಾಗಕ್ಕೆ ಹೋಗ್ತೀವಿ, ನೋಡ್ತೀವಿ, ಬರ್ತೀವಿ. ಆಮೇಲೆ ತುಂಬ ಕಾಡುತ್ತೆ ಅದು, ಯುನೋ. ನಮ್ಮ ದೇಶ, ನಮ್ಮ ಜಾಗ, ಯುನೋ, ನಮ್ಮ ಜನ. ಒಬ್ರು ಅದೇ ಹೇಳ್ತಾರಲ್ಲ, ಇಲ್ಲಿ ನಾವು ಇಂಡಿಯಾದಲ್ಲಿ ಮನುಷ್ಯರ್ನ ಹಿಂಗೆ, ನೀವ್ ಯಾರು ಯಾವ ಕಡೆ ಅಂದ್ರೆ, ನಾವು ಕೊಡಗಿನವರು, ನಾವು ನಾರ್ತ್ ಅವರು, ನಾವು ಬಿಜಾಪುರ ಅವರು, ಸಮಥಿಂಗ್ ಲೈಕ್ ದಟ್. ಇಲ್ಲ ಅಂದ್ರೆ ಯಾವ ಕಾಸ್ಟ್, ನೀವು ಕೊಡವಾಸ ಇಲ್ಲ ಬ್ರಾಹ್ಮಿನ್ಸ, ಇನ್ನೊಂದ ಮತ್ತೊಂದ ಎಲ್ಲ ಮಾತಾಡ್ತೀವಿ. ಅದೇ ಆಚೆ ಹೋದ್ಮೇಲೆ ನೀವ್ ಇಂಡಿಯನ್ ಒಂದೇ. ವಿ ಡೋಂಟ್ ಆಸ್ಕ್ ನೀವು ಕೊಡಗಿನವರ, ನೀವು ಬ್ರಾಹ್ಮಿನ್ಸ, ನೀವು ಕೊಡವ, ಯು ಎನ್ ಇಂಡಿಯನ್, ಅದು ಫಸ್ಟ್ ಕ್ವೆಶನ್. ಇಂಡಿಯನ್ ಆದ್ರೆ we are friends. ಹಾಗೆ ಅದೊಂಥರ ಬಾಂಡ್. ಇಟ್ಸ್ ಡಿಫ್ರೆಂಟ್. ಇಂಡಿಯನ್ ಅಂದ್ರೆ ಸಾಕು. ನಮ್ಮಲ್ಲಿ ಸುಮಾರು ಇಂಡಿಯನ್ಸ್ ವರ್ಕ್ ಮಾಡ್ತಾ ಇದ್ರು. ನಾವೆಲ್ಲ ಹೇಗೆ ಅಂದ್ರೆ, ಇಲ್ಲಿದ್ದು ಕಾಚಂಪುಳಿ ಅದೆಲ್ಲ ತಗೊಂಡೋಗಿ ನಾನು ಇಟ್ಕೊಳ್ತಾ ಇದ್ದೆ. ನಮ್ಗೆ ಶೆಫ್ ಎಲ್ಲ ಇದ್ರು, ದ ಶೆಫ್ಸ್ ವೇ ಕುಕಿಂಗ್ ಫಾರ್ ಅಸ್. ಸ್ಯಾಟರ್ಡೆ ಸಂಡೇ ಇಟ್ಸ್ ಅನ್ ಆಫ್. ನಾವೇನ್ ಮಾಡ್ತಾ ಇದ್ವಿ, ಐ ವುಡ್ ಕುಕ್. ನಮ್ಮ ಎಲ್ಲ ಇಂಡಿಯನ್ ಫ್ರೆಂಡ್ಸ್, ಅವರ ಫ್ಯಾಮಿಲಿ ಎಲ್ಲರೂ ಒಂದು ಪಾಟ್ಸ್ಲಾಕ್ ತರ ಮಾಡ್ಬಿಟ್ಟು ನಾವೆಲ್ಲ ಕುಕ್ ಮಾಡ್ತಾ ಇದ್ವಿ. ನಾವು ಈ ಕೂರ್ಗಿನ್ ಸ್ಟೈಲ್ ಮೀನ್ ಸಾರೆಲ್ಲ ಮಾಡುವಾಗ ಕ್ಯೂ ಜನರು ಅಲ್ಲಿ ನಮ್ಗೆ ಒಂದೊಂದ್ಸತಿ ತಿನ್ನಕ್ ಸಿಗ್ತಾ ಇರ್ಲಿಲ್ಲ, ಆ ತರದಲ್ಲಿ. ಸೊ ಆ ಬಾಂಡಿಂಗೇ ಒಂಥರ ಬೇರೆ. ಬಟ್ ಫ್ಯಾಮಿಲಿ ಇದ್ರೆ ಫೈನ್. ವಿತೌಟ್ ಫ್ಯಾಮಿಲಿ ಇಟ್ ಇಸ್ ಜಸ್ಟ್ ಫ್ಯಾನ್ಸಿ, ಇಷ್ಟ ಆಗಲ್ಲ. ಒಂದು ಹಂತದ ತನಕ ಏನೋ ಅಚೀವ್ಮೆಂಟ್ಸ್. ಅದೇನಂದ್ರೆ ಬೆಳಗ್ಗೆಯಿಂದ ಈವ್ನಿಂಗ್ ತನಕ ವಿ ಆರ್ ಬಿಸಿ ಎಟ್ ವರ್ಕ್, ವಿಲ್ ನಾಟ್ ನೋ. ಅದೇ ಇವಾಗ ಬೇರೆ ಯಾರ್ದೋ ಒಂದು ಫ್ಯಾಮಿಲಿ ಮೆಂಬರ್, ಇವಾಗ ಒಂದು ಮಗುನ ಕಂಡ್ರೆ ನಮ್ಗೆ ನಮ್ಮ ಮಗುನ, ಒಂದು ಹಸ್ಬೆಂಡ್, ಅವ್ರ ಹಸ್ಬೆಂಡ್ ಯಾರೋ ಅವ್ರನ್ನ ಪಿಕ್ ಮಾಡಕ್ ಬಂದ್ರೆ, ಓ ನಮ್ಮ ಹಸ್ಬೆಂಡ್, ಇದು ನಾರ್ಮಲ್ ಆಗೋದು. ಇದು ಯಾರು ಎಷ್ಟು ಜನ ಹೇಳ್ಕೊಡ್ತಾರೆ ಹೇಳ್ಕೊಳ್ಳಲ್ಲ ಗೊತ್ತಿಲ್ಲ, ಬಟ್ ನನಗೆ ಇದು ಆಗಿದೆ ಈ ತರ ಒಂದು ಇದು. ಸೊ ಅದಕ್ಕೆ ಯೋಚನೆ ಮಾಡಿದೆ, ಇವಾಗ ನಾವೆಲ್ಲ ಮಾಡ್ತಾ ಇರೋದು ಯಾರಿಗೋಸ್ಕರ? ಇಷ್ಟು ಸಕ್ಸಸ್, ಓಕೆ, ನಮ್ಮ ಸಕ್ಸಸ್ ಇಂಟರ್ನಲ್, ಐ ಅಂಡರ್ಸ್ಟ್ಯಾಂಡ್, ಬಟ್ ಮಕ್ಳಿಗೋಸ್ಕರ.
ಇವಾಗ ನನ್ನ ಮಗನ್ನೇ ಅವನು ಬೆಳೀತಾ ಇರೋ ಇಯರ್ಸ್ ಅಲ್ಲಿ ನಾನು ನೋಡೋದಿದ್ರೆ ವಾಟ್ ಇಸ್ ದ ಯೂಸ್ ಅಲ್ಲ, ಫಾರ್ ವಾಟ್ ಆಮ್ ಐ ಡೂಯಿಂಗ್ ಆಲ್ ದಿಸ್ ಅಂತ ಅಂದ್ಬಿಟ್ಟು. ಆ್ಯಂಡ್ ನಮ್ಮ ಅತ್ತೆಗೂ ಅವ್ರಿಗೆ ಕೂರ್ಗೆ ಇಷ್ಟ. ವಿ ಥಾಟ್ ಬ್ಯಾಂಗ್ಳೂರಲ್ಲಿ ಇರಲಿಲ್ಲ, ನಮ್ಮ ತಂದೆ ತಾಯಿ ಬ್ಯಾಂಗ್ಳೂರಲ್ಲೇ ಇರೋದು. ಇವಾಗ್ಲೂ ಹೇಳ್ತಾರೆ ಆಪರ್ಚುನಿಟಿ ಸುಮಾರು ಬರ್ತಾ ಇರುತ್ತೆ, ದೇಸೆ ಇಷ್ಟು ಆಪರ್ಚುನಿಟಿನ ಬಿಡ್ತೀಯ ನೀನು ಯಾಕಲ್ಲಿ, ಬಟ್ ಇಲ್ಲಿ ಸಿಗೋ ಒಂದು ನೆಮ್ಮದಿ ಇದೆ ಅಲ್ಲ, ಅದು ಎಲ್ಲೂ ಸಿಗಲ್ಲ. ಅದು ಮೇಡಮ್ ಈಗ ವಿಚಾರಕ್ಕೆ ಬರೋದಾದ್ರೆ ಮೇಡಮ್, ಈಗ ಎಜುಕೇಷನಲ್ಲಿ ತಾವು ಬಂದು ಒಂದು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀವಿ ಮೇಡಮ್. ಈಗ ನಮ್ಮ ಎಜುಕೇಷನ್ಸು ಏನಾದರೂ ಬದಲಾವಣೆಗಳಾಗಬೇಕಾ? ಈಗಿನ ಏನು ನಮ್ಮ ಜನ್ರೇಷನ್ ಇದೆ, ಹೊಸತನದ್ದು ಹೊರಗಡೆ ದೇಶದ್ದು ಅದನ್ನೆಲ್ಲ ಆಸಕ್ತಿ ಕೇಳ್ತಾ ಇದ್ದಾರಾ ನಮ್ಮ ಮಕ್ಕಳು? ನಿಮಗೆ ಹತ್ತಿರದಿಂದ ಕಂಡಂಗೆ ಅಲ್ಲ, ಇದೇ ರೀತಿಯಲ್ಲಿ ಮುಂದುವರಿಬೇಕಾ? ಯಾವ ರೀತಿ ಬದಲಾವಣೆ ಆಗ್ಬೋದು ಅಂತೇಳಿ ನಿಮ್ಮ ಮನಸ್ಸಿಗೆ ಅನಿಸ್ತಾ ಇದೆ? ಓಕೆ, ಸೊ ಇಟ್ಸ್ ಅ ವಂಡರ್ಫುಲ್ ಕ್ವೆಶನ್. ಸೊ ಏನಂದರೆ ಈಗಿನ ಕಾಲಘಟ್ಟಕ್ಕೆ ಬರೀ ಇನ್ಫಾರ್ಮೇಷನ್, ಬರೀ ಕಾಂಟೆಂಟ್ ಅಂದರೆ ಎಲ್ಲ ವಿಷಯ ಗೊತ್ತಿದೆ, ಅದು ಎಲ್ಲಿಗೂ ಯೂಸ್ ಆಗಲ್ಲ. ಈಗಿನ ಕಾಲದಲ್ಲಿ ನಮಗೆ ಇನ್ಫಾರ್ಮೇಷನ್ ಬೇಕು. ಇನ್ಫಾರ್ಮೇಷನ್ ಜೊತೆ ಹೇಗೆ ಕಮ್ಯುನಿಕೇಟ್ ಮಾಡ್ತೀವಿ ಅದು ಗೊತ್ತಾಗಬೇಕು. ಹೇಗೆ ಒಂದು ಚೇಂಜ್ ಆದರೆ ಆ ಚೇಂಜ್ಗೆ ಹೇಗೆ ಅಡ್ಯಾಪ್ಟ್ ಆಗ್ತೀವಿ ಅದನ್ನು ಕಲಿಬೇಕು. ಒಂದು ಕಾನ್ಫಿಡೆನ್ಸ್ನ ನಾವು ಬಿಲ್ಡ್ ಮಾಡ್ಕೋಬೇಕು. ಮತ್ತು ಲಾಸ್ಟ್ಲಿ ಸ್ಕಿಲ್, ಎಲ್ಲ ಥರದ್ದು ಅಂದರೆ ಒಂದು ನಮ್ಮ ಲೈಫ್ಗೆ ಬೇಕಾಗಿರೋ ಲೈಫ್ ಸ್ಕಿಲ್ಸ್ನ ನಾವು ಕಲಿಬೇಕು. ಸೊ ಇದು ಎಲ್ಲನೂ ಎಜುಕೇಶನ್. ಇಟ್ ಇಸ್ ನಾಟ್ ಜಸ್ಟ್ ಇವಾಗ ಬುಕ್ಕಲ್ಲಿ ಬುಕ್ ವರ್ಮ್ ಆಗಿ ಕೂರ್ತೀವಿ, ಓದ್ತೀವಿ, ಬೈ ಹಾರ್ಟ್ ಮಾಡ್ತೀವಿ, ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ತೀವಿ. ಇವಾಗ ನಾನು HR ನನ್ನ ಬ್ಯಾಕ್ಗ್ರೌಂಡ್ ಅಲ್ಲ, ನಾನು ಇಲ್ಲಿ ತನಕ ಮೋರ್ ದೆನ್ 10,000 ಪೀಪಲ್ ನಾನು ಇಂಟರ್ವ್ಯೂ ಮಾಡಿದ್ದೀನಿ. 10,000 ಜನ, ಇನ್ಕ್ಲೂಡಿಂಗ್ ಕ್ಯಾಂಪಸ್ ಸೆಲೆಕ್ಷನ್ಸ್, ಕ್ಯಾಂಪಸ್ ರಿಕ್ರೂಟ್ಮೆಂಟ್ಸ್, ಇನ್ಕ್ಲೂಡಿಂಗ್ Tier 1 Tier 2 ಲೆವೆಲ್, ವೈಟ್ ಕಾಲರ್ಸ್, ಹಾಗೆ ಎಲ್ಲರನ್ನೂ ಇಂಟರ್ವ್ಯೂ. ಮೆಜಾರಿಟಿ ಜನ ಲಾಸ್ಟ್ HR ರೌಂಡೇ ಇರೋದು. ಇಲ್ಲಿ ತನಕ ಯಾರನ್ನೂ ನಾವು ನಿಮಗೆ 10th ಲೆಸ್ ಮಾರ್ಕ್ಸ್ ಬಂತು, ಸೆಕೆಂಡ್ PU ಲೆಸ್ ಮಾರ್ಕ್ಸ್ ಬಂತು, ನಮ್ಮ ಗ್ರಾಜುಯೇಷನ್ ಅಲ್ಲಿ ಹೇಗೆ ತೆಗೆದ್ರಿ ಯಾರನ್ನೂ ಕೇಳಿಲ್ಲ, ಕೇಳೋದು ಇಲ್ಲ. ಇದು ಎಲ್ಲರೂ ಐ ಥಿಂಕ್ ಆಲ್ HRs ವುಡ್ ಅಗ್ರಿ ವಿತ್ ಮೀ ಅಬೌಟ್ ದಿಸ್. ಆ್ಯಂಡ್ ಸೊ ಹಂಗಂತ ಹೇಳಿ ಮಕ್ಕಳು ಓದೋದೆಲ್ಲ ಇರಬೇಡಿ. ವರ್ಕಿಂಗ್ ಇನ್ ಅ ಸ್ಕೂಲ್, ಸೊ ಹಂಗಾಗಬಾರ್ದು. ನಾನೇನು ಹೇಳೋದಂದ್ರೆ, ಓದೋದ್ ಜೊತೆ ಓಕೆ ನೀವು 100ಕ್ಕೆ 100 ತೆಗಿತೀರಾ, ದಟ್ಸ್ ವಂಡರ್ಫುಲ್, ಬಟ್ ಈ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇನ್ಸ್ಟಿಲ್ ಆಗಬೇಕು. ಫಾರ್ ಎಕ್ಸಾಂಪಲ್, ನಾನು ಒಂದು 3.5 ವರ್ಷದ ಹಿಂದ್ಗಡೆ ಒಂದು ಮಗು ನಮ್ಮಲ್ಲಿ ಹೊಸದಾಗಿ ಅಡ್ಮಿಷನ್ ಆಗಿರೋ ಮಗು, ಅವರ ಪ್ರೀವಿಯಸ್ ರೆಕಾರ್ಡ್ಸ್ ಎಲ್ಲ ಮಗುದು 95%, 96%, ವೆರಿ ಬ್ರಿಲಿಯಂಟ್. ನಮ್ಮ ಫಸ್ಟ್ ಯೂನಿಟ್ ಟೆಸ್ಟ್ ಆದಮೇಲೆ ನಮ್ಮ ಮಕ್ಕಳನ್ನ ಮನೆಗೆ ಕಳಿಸ್ತೀವಿ. ಕೂರ್ಗ್ ಪಬ್ಲಿಕ್ ಸ್ಕೂಲಿಂದ ಎಕ್ಸಾಕ್ಟ್ ಅಂತ ಒಂದು 4-5 ದಿನಕ್ಕೆ ಮನೆಗೆ ಹೋಗಿ ಬರ್ತಾರೆ. ಬೋರ್ಡರ್ಸ್ ಇರ್ತಾರಲ್ಲ, ಮನೆಗೆ ಹೋಗಿ ಬರ್ತಾರೆ. ಸೊ ವೆಕೇಶನ್ ಎಲ್ಲ ಮುಗಿದು ವಾಪಸ್ ಬಂದಾಗ ನಾನು ಎಲ್ಲರನ್ನೂ ಕೂತ್ಕೊಂಡು ಕೇಳ್ತಾ ಇದ್ದೆ, ಹೇಗಿತ್ತು, ಏನು ಮಾಡಿದ್ರಿ ನೀವು, ನಾರ್ಮಲ್ ಮಕ್ಕಳ ಜೊತೆ ಮಾತಾಡ್ತೀವಲ್ಲ. ವೆನ್ ಐ ವಾಸ್ ಚಾಟಿಂಗ್ ಕೇಳಿದಾಗ ಅವಾಗ ಒಂದು ಮಗುನ ಹೇಳಿದೆ, ನೀನು ಎದ್ದು ಬಾ, ಕ್ಲಾಸ್ ಮುಂದೆ ನಿನ್ನೊಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ. ಆ್ಯಂಡ್ ದಿಸ್ ಗೈ ಇಸ್ ವೆರಿ ವೆರಿ ಸ್ಟೂಡಿಯಸ್, ತುಂಬ ಬುದ್ಧಿವಂತ ಮಗು. ಆ್ಯಂಡ್ ಐ ಫೀಲ್ ಲೈಕ್ ಹಿ ವಾಸ್ ಏಬಲ್ ಟು ಎಕ್ಸ್ಪ್ರೆಸ್ ಹಿಮ್ಸೆಲ್ಫ್ ಅಂತ ನನಗೆ ಅನಿಸ್ತು. ಕರೆದೆ. ಫಸ್ಟ್ ಬರೋಕ್ಕೆ ಅವ್ನು ಹೆಸಿಟೇಟ್ ಮಾಡ್ದ. ಆ್ಯಂಡ್ ಬಿಲೀವ್ ಮೀ, ಅವ್ನು 95-96% ತೆಗೋ ಮಗು. ಅಂತೂ ಎಲ್ಲರೂ ಹೇಳಿ ಮಕ್ಕಳೆಲ್ಲ ಹೇಳಿ ಕಳ್ಸಿದ್ರು, ಹೋಗೋನೇ ಇರುತ್ತಲ್ಲ ಅಪಿಯಾಸಲ್ಲಿ ಕಳ್ಸಿದ್ರು. ಬಂದು ನಿಂತ್ಕೊಂಡು ಒಂದು 2 ಸೆಂಟೆನ್ಸ್ ಆ ಮಗುಗೆ ಕ್ಲಿಯರ್ ಆಗಿ ಮಾತಾಡೋಕ್ಕಾಗಿಲ್ಲ. 2 ಸೆಂಟೆನ್ಸ್. ಆ್ಯಂಡ್ ಅವ್ನ ಮಾರ್ಕ್ಸ್ ಎಷ್ಟು? 95. ಸೊ ಆಮೇಲೆ ಇವಾಗ ಆ ಮಗುಗೆ ಕಾನ್ಫಿಡೆನ್ಸ್ ಪ್ರಾಬ್ಲಮ್ ಆಗಬಾರ್ದಲ್ಲ, ಲೋ ಆಗಬಾರ್ದಲ್ಲ. ನಾನು ಹೇಳಿದೆ ಇಟ್ಸ್ ಓಕೆ, ಯು ಗೋ ಅಂತ ಹೇಳ್ಬಿಟ್ಟು ಅದನ್ನ ಅಲ್ಲೇ ಮುಗಿಸ್ಬಿಟ್ಟು ಬೇರೆ ಮಕ್ಕಳ ಜೊತೆ ಮಾತಾಡ್ತಾ ವಿ ವರ್ ಜಸ್ಟ್ ಡಿಸ್ಕಸಿಂಗ್ ಸಮಥಿಂಗ್. ಆಮೇಲೆ ಕ್ಲಾಸ್ ಮುಗಿದ್ಮೇಲೆ ಆ ಮಗುನ ಕರೆದೆ. ನಾನು ಹೇಳಿದೆ, ಇಟ್ಸ್ ಫೈನ್, ಇವತ್ತು ನೀನು ಮಾತಾಡಿಲ್ವಾ, ಡಸಂಟ್ ಮ್ಯಾಟರ್. ನೆಕ್ಸ್ಟ್ ನೀ ಪುನಃ ಮನೆಗೆ ಹೋಗ್ತೀಯ. ಮನೆಗೆ ಹೋದಾಗ ನೀನು ಒಂದು ಮೂವಿ ನೋಡಬೇಕು, ಇಲ್ಲ ಅಂದರೆ ಒಂದು ಬುಕ್ ಓದಬೇಕು. ಓದಿ ಅದ್ರ ಬಗ್ಗೆ ನಮಗೆ ನೀನು ಬಂದು ಹೇಳ್ಬೇಕು. ಇದು ನಿನ್ನ ಒಂದು ಅಸೈನ್ಮೆಂಟ್, ಹಾಗೆ ಹೇಳಿದೆ. ಸೊ ಅವ್ನಿಗೆ ತುಂಬ ಬೇಜಾರಾಗ್ಬಿಟ್ಟು ಸ್ವಲ್ಪ ಮಾತಾಡಿ ಅವನ ಸ್ವಲ್ಪ ಪೆಪ್ ಟಾಕ್ ಎಲ್ಲ ಕೊಟ್ಟು ಮೋಟಿವೇಶನಲ್ ಟಾಕ್ಸ್ ಎಲ್ಲ ಮಾಡಿ ಐ ಸ್ಪೋಕ್ ಟು ಹಿಮ್. ಆ್ಯಂಡ್ ಆಮೇಲೆ ಕಳಿಸ್ಕೊಟ್ಟೆ. ಪುನಃ ಹಿಂಗೆ ಹಾಲಿಡೇ ಆಯಿತು, ಮನೆಗೆ ಹೋದ, ವಾಪಸ್ ಬಂತು. ನಾವು ಪುನಃ ಆ ಥರ ಕ್ಲಾಸಲ್ಲಿ ಕೂತಿದ್ದಾಗ, ಮ್ಯಾಮ್ ನೀವು ಅವತ್ತು ಹೇಳಿದ್ರಿಲ್ಲ ಐ ಆಮ್ ರೆಡಿ ನಾವು ಅಂತ. ಅವನೇ ಬಂದ, ಅವನೇ ವಾಲಂಟ್ರಿ ಆಗಿ. ವಿ ವರ್ ಜಸ್ಟ್ ಸಿಟ್ಟಿಂಗ್. ನಾನು ಹೇಳಿದೆ, ಇಲ್ಲ ಟೆಸ್ಟ್ ಬರ್ತಾ ಇದೆ, ಬೇಗ ಓದ್ಕೊಂಡು. ಇಲ್ಲ ಮ್ಯಾಮ್, ಐ ಆಮ್ ವೆರಿ ರೆಡಿ, ಲೈಕ್ ಐ ಆಮ್ ರಿಯಲಿ ರೆಡಿ, ನಾನು ಬರ್ತೀನಿ, ನಾನು ಹೇಳಬೇಕು. ಅಂದರೆ ಓಕೆ, ಎಲ್ಲ ಮಕ್ಕಳು ಕನ್ಸೆಂಟ್ ತೊಗೊಂಡು ಡು ಯು ಹ್ಯಾವ್ 5 minutes ಫಾರ್ ಹಿಮ್ ಅಂತ ಹೇಳಿಬಿಟ್ಟು ಮಾತಾಡಿಸಾದ್ಮೇಲೆ ಆ ಮಗು ಎಷ್ಟು ಚೆನ್ನಾಗಿ ಆ ಮೂವಿ ಬಗ್ಗೆ ಮಾತಾಡಿದ್ರು ಅಂದರೆ, ಮ್ಯಾಟರ್ ಏನಂದರೆ ಅವನು
ಅವರ ಮನೇಲಿರೋರ ಬಗ್ಗೆನೂ ಮನೇಲಿರೋರ ಜೊತೆನೂ ಕಟ್ ಮಾಡಿ ಮನೇಲಿರೋರ ಜೊತೆನೂ ಮಾತಾಡಿದ್ದಾನೆ ಮೂವಿ ಬಗ್ಗೆ. ಅವರ ಮನೆ ಕೆಲಸ ಮಾಡೋರ ಜೊತೆನೂ ಮಾತಾಡಿದ್ದಾನೆ. ಅಂದ್ರೆ ಪ್ರಾಕ್ಟೀಸ್ ಯುನೋ ನಾನು ಹೋಗಿ ಹಿಂಗೆ ಮಾತಾಡ್ಬೇಕು ಅಂತ ಅಷ್ಟು ಕಾನ್ಫಿಡೆಂಟ್ ಆಗಿ ನಮ್ಗೆ ಒಳ್ಳೆ ಮೂವಿನ ನೋಡ್ದಂಗೆ ಅನ್ನಿಸ್ತಾ ಇತ್ತು. ಆಯ್ತಾ, ನಾಟ್ ಪರ್ಫೆಕ್ಷನ್ ಇಲ್ಲ, ಪರ್ಫೆಕ್ಷನಿಸ್ಟ್ ತರ ಪರ್ಫೆಕ್ಟ್ ಆಗಿ ಅವನು ಮಾತಾಡಿಲ್ಲ, ಬಟ್ ಸ್ಟಿಲ್ ಎಷ್ಟೋ ಬದಲಾವಣೆ, ಒಂದು 50-60% ಬೆಟರ್ ಅಂತ ಹೇಳ್ಬೋದು. ಆಮೇಲೆ ಎಲ್ಲರೂ ಕ್ಲಾಪ್ಸ್ ಎಲ್ಲ ಮಾಡಿದ್ರು, ಅವ್ರ ಫ್ರೆಂಡ್ಸ್ಗೆಲ್ಲ ಆಶ್ಚರ್ಯ ಏನಪ್ಪಾ ಅಂದ್ರು. ಅವತ್ತಿನ ದಿನ ನಾನು ಒಂದು ಕಲಿತೆ, ಎಜುಕೇಶನ್ ಅನ್ನೋದು ಒಂದು ಮಗುನ ಪುಷ್ ಮಾಡಿ ಪರ್ಫೆಕ್ಟ್ ಮಾಡೋವಂಥ ವಿಷಯ ಅಲ್ಲ. ಅದೇನಂದ್ರೆ ಒಂದು ಮೆಂಟರ್ ಆಗಿ ನಾವು ಮಕ್ಕಳನ್ನ ಚೆನ್ನಾಗಿ ಗೈಡ್ ಮಾಡಿ ಅವರು ಇವತ್ತು ಹೇಗಿದ್ದಾರೆ ಅದಕ್ಕಿಂತ ಒಂದು ಬೆಟರ್ ಹ್ಯೂಮನ್ ಬೀನ್ ಆಗಿ ನಾಳೆ ಆಗ್ಬೇಕು ಅಷ್ಟೇ. ಅವರ ಬೆಸ್ಟ್ ಸೆಲ್ಫ್ ಆಗಕ್ಕೆ ನಾವು ಅವ್ರನ್ನ ಗೈಡ್ ಮಾಡಬೇಕು ಹ್ಯಾಸ್ ಟೀಚರ್ಸ್ ಅಂಡ್ ಹ್ಯಾಸ್ ಎಜುಕೇಶನಿಸ್ಟ್. ಅದು ನಿಜವಾದ ಎಜುಕೇಶನ್. ಸೊ ಅವತ್ತು ನಾನು ಕಲಿತೆ ಅದೊಂದು ವಿಷಯನ. ಮೇಡಮ್, ಈಗ ನಗರ ಪ್ರದೇಶದಲ್ಲಂತೂ ತುಂಬಾ ಎಜುಕೇಶನ್ ಸಿಗುತ್ತೆ, ಗ್ರಾಮೀಣ ಭಾಗದಲ್ಲಿ ಸಿಗಲ್ಲ. ನಾವು ಮಂಗಳೂರ್ಗೆ ಐಚಿರ್ನ ಮೈಸೂರಿಗೆ ಕಳಿಸ್ಬಿಡೋಣ, ಬೆಂಗಳೂರಿಗೆ ಹೋಗ್ಲಿ ಮಗು ಅಂತ ಹೇಳ್ತಾರೆ. ಮೇಡಮ್, ಕೊಡಗಿನಲ್ಲಿ ಈಗ ನಿಮ್ಗೆ ಗೊತ್ತಿರೋಗೆ ಬೇಕಾದಷ್ಟು ಸಂಸ್ಥೆಗಳು ಒಳ್ಳೆ ರೀತಿಲಿ ಎಜುಕೇಶನ್ ಕೊಡ್ತಾ ಇಲ್ವಾ? ನಿಮ್ಗೆ ಯಾವ್ದು ಮಾದರಿ ಅನಿಸ್ತದೆ? ಓಕೆ, ಸೊ ನಿಮ್ಗೆಲ್ಲ ಗೊತ್ತು, ನಾನು ಕೂರ್ಗ್ ಪಬ್ಲಿಕ್ ಸ್ಕೂಲಲ್ಲಿ ಪಬ್ಲಿಕ್ ರಿಲೇಷನ್ಸ್ ಹೆಡ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಸೊ ಇವಾಗ ಅಡ್ಮಿಷನ್ಸ್ ಎಲ್ಲ ಐ ಹ್ಯಾಂಡಲ್ ಸ್ಕೂಲಲ್ಲಿ, ಆಯ್ತಾ. ಸೊ ಅದೊಂದು ಕಾಲ ಇತ್ತು, ಊಟಿ ಕಳ್ಸೋಣ, ಮ್ಯಾಂಗ್ಳೂರಿಗೆ ಕಳ್ಸೋಣ, ಇಲ್ಲ ಬೇರೆ ಎಲ್ಲಾರು ಮೈಸೂರಿಗೆ ಬ್ಯಾಂಗ್ಳೂರಿಗೆ ಕಳ್ಸೋಣ ಮಕ್ಕಳನ್ನ ಓದ್ಸೋಕ್ಕೆ ಅಂತ. ದಟ್ ವಾಸ್ ಅ ಡಿಫ್ರೆಂಟ್ ಎರಾ. ಇವಾಗ ಏನಂದ್ರೆ ಎಲ್ಲಿಂದನೂ ಅಡ್ಮಿಷನ್ ಕೇಳ್ಕೊಂಡು ಇಲ್ಲಿ ಬರ್ತಾರೆ. ಬ್ಯಾಂಗ್ಳೂರ್ NRIs, ಫರ್ಗೆಟ್ ಅಬೌಟ್ ಇಂಡಿಯಾದಲ್ಲಿ NRIs ಅವ್ರ ಮಕ್ಕಳನ್ನ ಇಲ್ಲಿ ಹಾಕ್ಬಿಟ್ಟು ದುಬೈ ಅಂಡ್ ಸಿಂಗಾಪುರ್ ಅಲ್ಲಿ ಸೆಟ್ಲ್ ಆಗ್ತಾರೆ. ಸೊ ನಾನು ಹೇಳ್ತಾ ಇರೋದು ಏನಂದ್ರೆ ಕೊಡಗಿನಲ್ಲಿ ಎಲ್ಲ ಒಂದು ಆಪರ್ಚುನಿಟಿ ಇದೆ ಮಕ್ಕಳಿಗೆ. ಫಾರ್ ಎಕ್ಸಾಂಪಲ್, ನಾನು ಇವಾಗ ಲೈಫ್ ಸ್ಕಿಲ್ಸ್ ಬಗ್ಗೆ ಮಾತಾಡಿದೆ. ಇವಾಗ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೋಬೋಟಿಕ್ಸ್, ಅದರ್ವೈಸ್ ಕರಿಯರ್ ಡೆವಲಪ್ಮೆಂಟ್, ಕರಿಯರ್ ಸೆಲ್ ಅಂತ ಬರುತ್ತೆ. ಇದೆಲ್ಲ ಆಚೆ ಕಡೆ. ಇವಾಗ ನಾನು ಆಚೆನೆ ಓದೋಳು, ಬ್ಯಾಂಗ್ಳೂರಲ್ಲೇ ಓದಿದ್ದು, ಪುನಃ ಜರ್ಮನಿಲಿ ಬರ್ಲಿನಲ್ಲಿ ಓದಿದ್ದು. ಸೊ ನನಗೆ ಗೊತ್ತು ವಾಟ್ ಆಲ್ ಆರ್ ದ ಥಿಂಗ್ಸ್ ಅವೈಲಬಲ್ ಅಂತ. ಆ ಪ್ರತಿಯೊಂದು ಆಸ್ಪೆಕ್ಟು ಈ ಸ್ಕೂಲಲ್ಲಿ ಸಿಗ್ತಾ ಇದೆ. ಅದು ಮೆಜಾರಿಟಿ ಆಫ್ ದ ಜನರಿಗೆ. ಇವಾಗ ನಮ್ಮಲ್ಲಿ ಏನಂದ್ರೆ ನಾವು ಒಂದು ಬ್ರೋಷರ್ ಮಾಡೋದಾಗ್ಲಿ, ಒಂದು ಅಡ್ವರ್ಟೈಸ್ಮೆಂಟ್ ಕೊಡೋದಾಗ್ಲಿ ಏನು ಮಾಡಲ್ಲ. ನಮ್ಮ ಮಕ್ಕಳೇ ನಮ್ ಬಗ್ಗೆ ಮಾತಾಡ್ತಾರೆ ಅಷ್ಟೇ. ನಮ್ಮ ಅಲುಮ್ನೈಸ್ ಇದ್ದಾರೆ, ಎಲ್ಲಿ ಏನೇನ್ ಪೊಸಿಷನ್ ಅಲ್ಲಿ ಇದ್ದಾರೆ ಇವತ್ತು, ಅವರೇ ಮಾತಾಡ್ತಾರೆ ಸ್ಕೂಲ್ ಬಗ್ಗೆ. ನನ್ಗೆ ಯಾವ್ದಾರ ಒಂದು ಪೇರೆಂಟ್ ಬಂದ್ಬಿಟ್ಟು ಕೇಳ್ತಾರೆ ಅಡ್ಮಿಷನ್ ಟೈಮಲ್ಲಿ, ಮ್ಯಾಮ್ ಒಂದು ಬ್ರೋಷರ್ ಇದೆಯಾ, ಏನಾರು ಇದೆಯಾ? ಇಲ್ಲ, ಬ್ರೋಷರ್ ಇಲ್ಲ. ನಿಮ್ಗೆ ಯಾರು ಎದ್ರಿಕೆ ನಮ್ಮ ಸ್ಕೂಲಿಗೆ ಕಳ್ಸಿದ್ರಲ್ಲ ಅವ್ರನ್ನೇ ಹೇಳಿ ಅಷ್ಟೇ. ಅವರೇ ಹೇಳ್ತಾರೆ ನಿಮ್ಗೆ. ನಮ್ಮ ಮಕ್ಳೇ ನಮ್ಮ ಬಗ್ಗೆ ಮಾತಾಡ್ತಾರೆ. ಸೊ ಈ ವರ್ಷದಿಂದ ಕೋಡಿಂಗು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಅದು ಕೋಡಿಂಗ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಇಟ್ಸ್ ಅ ಟಫ್ ಥಿಂಗ್, ಡೆವಲಪರ್ಸ್ ಎಲ್ಲ ಮಾಡುವಂತ ಇದು. ಸೊ ಫಸ್ಟ್ ಸ್ಟ್ಯಾಂಡರ್ಡ್ ಇಂದಾನೇ ಮಕ್ಕಳು ಕೋಡಿಂಗ್ ಕಲಿತಾ ಇದ್ದಾರೆ. ಕೋಡಿಂಗ್ ಲ್ಯಾಬ್ ಇದೆ. ಇನ್ನು ಮ್ಯಾಥ್ ಅಂದ್ರೆ ಎಲ್ಲ ಸುಮಾರು ಮಕ್ಕಳಿಗೆ ಹೆದರಿಕೆ, ಅಪ್ಪ ಮ್ಯಾಥ್ಸ್ ಅಂದ್ರೆ ಭಯ, ಅಪ್ಪ ಮ್ಯಾಥ್ಸ್ ಅಲ್ಲಿ ಆಲ್ಜಿಬ್ರಾದಲ್ಲಿ ABCD ಇದೆ ಅಪ್ಪ, ಆಮೇಲೆ ಟ್ರಿಗ್ನೋಮೆಟ್ರಿಯಲ್ಲಿ ಸೈನ್ ಥೀಟಾ ಕಾಸ್ ಥೀಟಾ. ಸೊ ಆ ಥರ ಒಂದು ಆ ಮ್ಯಾಥ್ನೇ ಒಂಥರ ಫನ್ ಲರ್ನಿಂಗ್ ಮಾಡಕ್ಕೆ ನಮ್ಮ ಸ್ಕೂಲಲ್ಲಿ ಮ್ಯಾಥ್ ಲ್ಯಾಬ್ಸ್ ಅಂತ ಇದೆ. ಸೊ ಆ ಲೆವೆಲ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲೇ ಇದೆ. ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಮಕ್ಕಳು ಇದೆಲ್ಲ ಅಟಲ್ ಲ್ಯಾಬ್ಸ್ ಅಂತ ಇದೆ, ATL ಲ್ಯಾಬ್ಸ್ ಅಂತ, ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ಅಂತ. ಸೊ ಅದು ನಮ್ಮ ಸ್ಕೂಲಲ್ಲಿದೆ. ಸೊ ಈ ಏನು ಬ್ಯಾಂಗ್ಳೂರ್, ಮೈಸೂರು, ಊಟಿಯಲ್ಲಿ ಸಿಗದಂಥ ಎಜುಕೇಷನ್ ಸಿಗ್ತಾ ಇರೋದು ಇಲ್ಲಿ ಸಿಗ್ತಾ ಇಲ್ಲ ಅನ್ನೋದು ನಾನು ಒಪ್ಕೊಳ್ಳಲ್ಲ. ಬಟ್ ಇನ್ನೊಂದೇನು ವಿಷಯ ಅಂದರೆ ಎಲ್ಲ ಸ್ಕೂಲಲ್ಲೂ ಇದಿಲ್ಲ, ಅದು ಮ್ಯಾಟರ್ ಇದೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಹಂಗೆ ತಗೊಂಡ್ರೆ ಊಟಿ, ಬ್ಯಾಂಗ್ಳೂರ್, ಮೈಸೂರಲ್ಲೂ ಎಲ್ಲ ಸ್ಕೂಲಲ್ಲಿ ಇಲ್ಲ. ಬಟ್ ಎಜುಕೇಷನ್ ಕೊಡಗಿನಲ್ಲಿ ಎಸ್ಪೆಷಲಿ ಕಾಪ್ಸ್ ಅದೊಂದು ಟಾಪ್ ನಾಚ್ ಸ್ಕೂಲ್. ಇನ್ಫ್ಯಾಕ್ಟ್ ಇವತ್ತಿನ ದಿನ ನಾವು ಪ್ರೀವಿಯಸ್ ರ್ಯಾಂಕಿಂಗ್ಸ್ ನೋಡಿದ್ರೆ ಇಂಡಿಯಾದಲ್ಲಿ 19th ರ್ಯಾಂಕ್ ಅಲ್ಲಿ ಇದ್ದೀವಿ. ಕಾಪ್ಸ್ ಕೂರ್ಗ್ ಪಬ್ಲಿಕ್ ಸ್ಕೂಲ್ 19th ರ್ಯಾಂಕ್ ಅಲ್ಲಿ, ಅಂಡ್ ಕರ್ನಾಟಕದಲ್ಲಿ ಟಾಪ್ 3rd ರ್ಯಾಂಕ್ ಅಲ್ಲಿ ಇದ್ದೀವಿ ಇನ್ ಡೇ ಕಮ್ ಬೋರ್ಡಿಂಗ್ ಸ್ಕೂಲ್. ನಮ್ಮಲ್ಲಿ ಡೇ ಬೋರ್ಡಿಂಗ್ ಇದೆ, ಬೋರ್ಡಿಂಗ್ ಇದೆ. ಸೊ ಹಾಗಾಗಿ ಐ ಡೋಂಟ್ ಸಿ ಎನಿ ಡಿಫ್ರೆನ್ಸ್. ಮೇಡಮ್, ಕೊಡಗಿನಲ್ಲಿ ವಿಶೇಷವಾಗಿ ನಮ್ಮ ಕೊಡಗು ಅಂತ ಹೇಳಿದ್ರೆ ಕ್ರೀಡೆಗೆ ಹೆಸರುವಾಸಿ. ಆ ರೀತಿಯಲ್ಲಿ ಮಕ್ಕಳು ಇಲ್ಲಿ ನಮಗೆ ಹೆಚ್ಚಾಗಿ ಬರ್ತಾ ಇದ್ದಾರೆ ಮೇಡಮ್, ನಿಮಗೆ ಗೊತ್ತಿರೋ ಹಾಗೆ ಸ್ಪೋರ್ಟ್ಸ್ಗೆ? ಸೊ ಇಲ್ಲಿ ಕೊಡಗಿನಲ್ಲಿ ಬರ್ತಾ ಇದ್ದಾರೆ ಅನ್ನೋದಕ್ಕಿಂತ ಕೊಡಗಿನ ಮಕ್ಕಳ ಬಗ್ಗೆ ನಾವು ಫಸ್ಟ್ ಮಾತಾಡೋ ಖುಷಿ ಪಡ್ತೀನಿ. ಅವರ ಬ್ಲಡ್ಡಲ್ಲಿ ಸ್ಪೋರ್ಟ್ಸ್ ಇದೆ, ಕರೆಕ್ಟ್ ಅಲ್ವಾ? ಇವಾಗ ನಮ್ಗೆ ನಾರ್ಮಲ್ ಆಗಿ ಹೇಗೆ ಒಂದು ಫ್ಯಾಮಿಲಿಯಲ್ಲಿ ಒಬ್ರು ಇಬ್ರು ಆರ್ಮಿಯಲ್ಲಿ ಇದ್ದಾರೆ ಅನ್ನೋ ತರ, ಇವಾಗ ಒಂದು ಫ್ಯಾಮಿಲಿ ಒಬ್ರು ಸ್ಪೋರ್ಟ್ಸ್ ಅಲ್ಲಿ ಅಚೀವ್ ಮಾಡ್ತಾ ಇದ್ದಾರೆ, ಪ್ಲಸ್ ದೇ ಆರ್ ಅಚೀವಿಂಗ್ ಇನ್ ಸ್ಪೋರ್ಟ್ಸ್. ಸಾಧನೆ ಮಾಡ್ತಾನೆ. ಹೌದು 100%. ಸೊ
ತುಂಬ ಫೆಸಿಲಿಟೀಸ್ ಇದೆ. ಸೊ ಇವಾಗ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ, ಸಾಯಿ ಆರ್ಗನೈಸೇಷನ್ಸ್ ಇದೆ, ಗಾಲ್ಫ್ ಕ್ಲಬ್ಸ್ ಇದೆ, ಶೂಟಿಂಗ್ ರೇಂಜಸ್ ಇದೆ, ಎಲ್ಲ ಆಂಗಲ್ ಅಲ್ಲಿ ಇದೆ. ಆಲ್ಮೋಸ್ಟ್ ಎಲ್ಲ ಸ್ಪೋರ್ಟ್ಸ್ ಇದೆ. ಇವಾಗ ಕ್ರಿಕೆಟ್ ಬರ್ತಾ ಇದೆ, ಫುಟ್ಬಾಲ್ ಕ್ಲಬ್ಸ್ ಇದೆ, ಅಂಡ್ ಸುಮಾರು ಇವಾಗ ಎಸ್ಪೆಷಲಿ ಈ ಜನರೇಷನ್ ಅಲ್ಲಿ ಒಂದು 5-6 ವರ್ಷದಿಂದ ತುಂಬಾ ಆಪರ್ಚುನಿಟೀಸ್ ಇದೆ. ಎವ್ರಿಥಿಂಗ್ ಇಲ್ಲಿ ಕೊಡಗಿನಲ್ಲಿ ಇದೆ. ಇಟ್ ಇಸ್ ಜಸ್ಟ್ ದಟ್ ಏನ್ ಗೊತ್ತಾ, ಅವ್ರದ್ದು ಆಯ್ಕೆ ಆಗ್ಬೇಕಷ್ಟೇ ಅಷ್ಟೇ. ಅಂಡ್ ಇನ್ನೊಂದು ಏನಂದ್ರೆ ಎನ್ಕರೇಜ್ಮೆಂಟ್ ಗೆ ಪ್ರಾಬ್ಲಮ್ ಇಲ್ಲ, ಡೈರೆಕ್ಷನ್ ಬೇಕು ಇಲ್ಲಿ ಮಕ್ಕಳಿಗೆ. ಎನ್ಕರೇಜ್ಮೆಂಟ್ ಇದ್ದೇ ಇದೆ. ಆದ್ರೆ ಎಲ್ಲಿಗೆ ಹೋಗಿ ಯಾರನ್ನ ಕನ್ಸಲ್ಟ್ ಮಾಡಿ ಯಾವ್ದಕ್ಕೆ ನಾವ್ ಎನ್ರೋಲ್ ಆಗ್ಬೇಕು ಅನ್ನೋ ಒಂದು ಪಾತ್ ಇದೆ ಅಲ್ಲ, ಅದನ್ನು ತೋರ್ಸಕ್ಕೆ ಸ್ವಲ್ಪ ಜನರು ಮಾತಾಡ್ಬೇಕು, ಕೇಳ್ಬೇಕು, ಸ್ವಲ್ಪ ಏನಾದ್ರು ಗೂಗಲ್ ಮಾಡ್ಬೇಕು, ಇಲ್ಲ ಕರೆಕ್ಟ್ ಪರ್ಸನ್ ನ ಹೋಗಿ ಮೀಟ್ ಮಾಡ್ಬೇಕು. ಅದೊಂದು ಡೈರೆಕ್ಷನ್ ಒಂದು ಇಶ್ಯೂ ಇದೆ. ಬಿಟ್ರೆ ಎನ್ಕರೇಜ್ಮೆಂಟ್ಗೆ ಯಾವ ತೊಂದರೆನೂ ಇಲ್ಲ. ಎಸ್ಪೆಷಲಿ ಇವಾಗ ನಮ್ಮ MLA ಅವರು ಎಸ್ ಪೊನ್ನಣ್ಣ ಅವರು ಈ ಸಂದರ್ಭದಲ್ಲಿ ಅವ್ರ ಬಗ್ಗೆ ಮಾತಾಡದಿದ್ರೆ ತಪ್ಪಾಗ್ಬಿಡುತ್ತೆ. ಅವರೊಂದು ಸಾಧನೆ ಆಬ್ವಿಯಸ್ಲಿ ಅವರು ಇವತ್ತು ಸಾಮಾನ್ಯರಾಗಿ ಸಾಮಾನ್ಯ ಜನರಿಗೆ ಶ್ಯೂರ್. ನನ್ಗೆ ಇವತ್ತೊಂದು ವಾಟ್ಸಪ್ ಅಲ್ಲಿ ನಾನು ಓದಿದೆ ಎಷ್ಟು ಫಂಡ್ಸ್ ತಂದಿದ್ದಾರೆ ಕೊಡಗಿಗೆ ಅಂತ. ಅದನ್ನ ನೋಡಿ ನಾನು ಆಲ್ಮೋಸ್ಟ್ ಆ ಫಂಡ್ಸ್ ಲಿಸ್ಟ್ ನ 5 ಸತಿ ಓದಿದ್ದೀನಿ. ಓ ಗಾಡ್, ಇಷ್ಟು ಫಂಡ್ಸ್ ತಂದಿದ್ದಾರೆ. ನಮಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಎಲ್ಲ. ಯಾವ್ಯಾವ ಡಿಪಾರ್ಟ್ಮೆಂಟ್ ಇಂದ ಏನೇನ್ ಫಂಡ್ಸ್ ತಂದ್ರೆ, ಅದರಲ್ಲಿ ಸ್ಪೋರ್ಟ್ಸ್ಗೆ ತುಂಬಾ ಒಳ್ಳೆ ಅಮೌಂಟ್ ಫಂಡ್ ನ ಕೊಟ್ಟಿದ್ದಾರೆ ಅವರು. ಅದು ಯಾರಿಗೋಸ್ಕರ? ನಮ್ಮ ಮಕ್ಳಿಗೋಸ್ಕರನೇ. ಅದೇ ನಾನು ಅದಕ್ಕೆ ಕಮೆಂಟ್ ಮಾಡಿದ್ದೆ ನಾನು. ಐ ಸೆಡ್ ಅರ್ಲಿಯರ್ ಎಲ್ಲ ಮನೆಯಲ್ಲಿ ಮಕ್ಕಳಿಗೆ ಹೇಳ್ತಾ ಇದ್ರು, ನೀನು ಚೆನ್ನಾಗಿ ಓದ್ಬೇಕು, ಒಳ್ಳೆ ಆಫೀಸರ್ ಆಗ್ಬೇಕಲ್ಲ, ಹಾಗೆ ಮಕ್ಕಳನ್ನ ಹಂಗೆ ಹೇಳಿ ಓದಿಸ್ತಾ ಇದ್ರು. ಇವಾಗ ಚೆನ್ನಾಗಿ ಓದ್ಬೇಕು, ನೀನು ಪೊನ್ನಣ್ಣ ಮಾಮ ತರ ಆಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ಓದಿಸ್ತಾರೆ. ನಮ್ಮನೇಲೂ ನಡೆಯುವಂತ ವಿಷಯನೇ, ಆಯ್ತಾ? ಸೊ ಬ್ರಾಂಡ್ ಆಗಿದ್ದಾರೆ. ಹೌದು, ಅಂತ ಒಂದು ಲೀಡರ್ ಇರ್ಬೇಕಾದ್ರೆ ಇನ್ನೇನು ಚಿಂತೆ. ತುಂಬಾ ಒಳ್ಳೆ ಫೆಸಿಲಿಟೀಸ್ ಇದೆ ನಮ್ಮ ಕೊಡಗಿಗಿದೆ ಡೆಫಿನೆಟ್ಲಿ. ಮೇಡಮ್, ಈಗ ಮಕ್ಕಳಿಗೆ ಕೊಡಗಿನಲ್ಲಿ ಸಾಧನೆ ಮಾಡ್ಲಿಕ್ಕೆ ಒಳ್ಳೆ ವಿಪುಲ ಅವಕಾಶಗಳು ಆಗ್ತಾ ಇದೆ ಅಂತ ಅನ್ಸುತ್ತೆ. ಅದೇ ನಾನು ಹೇಳ್ದಲ್ಲ, ಅವಕಾಶಗಳಿದೆ, ಡೈರೆಕ್ಷನ್ ಬೇಕು. ಇದಕ್ಕೂ ಇಟ್ಸ್ ದ ಸೇಮ್ ಆನ್ಸರ್. ಅವಕಾಶಗಳು ಬೇಕಾದಷ್ಟಿದೆ. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ನನ್ನಾಗ್ಲಿ ನಿಮ್ನಾಗ್ಲಿ ಯಾವ ಯಾವ ಜಾಗದಲ್ಲಿ ಗವರ್ಮೆಂಟ್ ವೇಕೆನ್ಸೀಸ್, ಇವಾಗ ಗವರ್ಮೆಂಟ್ ವೇಕೆನ್ಸೀಸ್ ನೋಡೋದಾದ್ರೆ ಇದೆ ಅಂದ್ರೆ ನಮಗ್ ಗೊತ್ತಿಲ್ಲ. ಸೊ ಇವಾಗ ನಾವ್ ಹೇಗೆ ಗೊತ್ತು ಮಾಡ್ಕೋಬೇಕು ಅದು ನಮಗ್ ಗೊತ್ತಿಲ್ಲ. ವಿ ಹ್ಯಾವ್ ಟು ಫಿಗರ್ ಔಟ್, ಹೋಗ್ಬಿಟ್ಟು ಫೈಂಡ್ ಔಟ್ ಮಾಡ್ಬೇಕು, ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಲ್ಲಿ ಕೇಳ್ಬೇಕು, ಇಲ್ಲ RTI ಅಲ್ಲಿ ಇನ್ಫಾರ್ಮೇಶನ್ ತಗೋಬೇಕು, ಇಲ್ಲ ಸರ್ಚ್ ಮಾಡ್ಬೇಕು. ಸೊ ಆ ಗೈಡೆನ್ಸ್ ಇದೆ ಅಲ್ಲ, ಅದು ಬೇಕಾಗತ್ತೆ ಅವ್ರಿಗೆ. ತುಂಬಾ ಅರ್ಲಿಯರ್ ಆದ್ರೆ ಏನು, ಓಕೆ ಸೈನ್ಸ್ ತಗೊಳ್ತೀಯಾ, ಇಂಜಿನಿಯರ್ ಆಗಬೇಕು, ಇಲ್ಲಾಂದ್ರೆ ಡಾಕ್ಟರ್ ಆಗಬೇಕು. ಕಾಮರ್ಸ್ ತಗೊಳ್ತೀಯಾ, ಅಕೌಂಟೆಂಟ್ ಆಗಬೇಕು, ಇಲ್ಲ ಲಾಯರು ಸಮಥಿಂಗ್. ಇದ್ರಲ್ಲಿ ಆರ್ಟ್ಸಾ, ಓಕೆ IAS IPSಗೆ, ಇಲ್ಲಾಂದ್ರೆ ಸಮ್ ಅದರ್ ಫೀಲ್ಡ್. ಇವಾಗ ಹಂಗಿಲ್ಲ. ಸೈನ್ಸಲ್ಲೇ ಮೋರ್ ದೆನ್ ಥೌಸಂಡ್ಸ್ ಟುಗೆದರ್ ಆಪರ್ಚುನಿಟೀಸ್ ಇದೆ. ಕಾಮರ್ಸಲ್ಲಿ ಸೈನ್ಸ್ಗಿಂತ ಜಾಸ್ತಿ ಇದೆ, ಆರ್ಟ್ಸಲ್ಲೂ ಅಷ್ಟೇ. ಸೊ ಇವಾಗ ವೇರಿಯಸ್ ಆಪರ್ಚುನಿಟೀಸ್ ಇದೆ ಮಕ್ಕಳಿಗೆ. ಎಷ್ಟೊಂದು ಸೆಕ್ಟರ್ಸ್ ಇದೆ, ಸೆಗ್ಮೆಂಟ್ಸ್ ಇದೆ. ಸೊ ಡೆಫಿನೆಟ್ಲಿ ದೇರ್ ಆರ್ ಆಪರ್ಚುನಿಟೀಸ್. ಅಂತೂ ನೀವು ಒಂದು ಮಾದರಿ ಹೆಣ್ಣಾಗಿ ಈ ಥರದ್ದೊಂದು ಕೊಡಗಿನಲ್ಲಿ ಒಂದು ಸೇವೆ ಸಲ್ಲಿಸ್ತಾ ಇರುವಾಗ ನಿಮಗೆ ಅತ್ಯಂತ ಖುಷಿ ಅನಿಸ್ತಾ ಇದೆ? ತುಂಬಾ ನೆಮ್ಮದಿ ಇದೆ. ಐ ಮೀನ್ ನಾನು ಆಲ್ಮೋಸ್ಟ್ 14 to 15 years ಆಚೆ ಕಡೆ ಕೆಲಸ ಮಾಡಿದ್ದೀನಿ. ಇಲ್ಲಿ ಸಿಗ್ತಾ ಇರೋ ನೆಮ್ಮದಿ ಆಗ್ಲಿ, ಒಂದು ರೆಕಗ್ನಿಷನ್ ಆಗ್ಲಿ, ಒಂದು ಜನರ ಪ್ರೀತಿ ಆಗ್ಲಿ, ಎಲ್ಲೂ ಇಲ್ಲ. ರೆಸ್ಪೆಕ್ಟ್ ಆಗ್ಲಿ, ಡೆಫಿನೆಟ್ಲಿ ಎಲ್ಲೂ ಇಲ್ಲ. ಇವಾಗ ಬಿಕಾಸ್ ಇಟ್ಸ್ ಅ ಸ್ಮಾಲ್ ಕಮ್ಯುನಿಟಿ, ಚಿಕ್ಕ ಜಾಗ ನಮ್ಮ ಕೊಡಗು. ಬ್ಯಾಂಗ್ಳೂರಲ್ಲಾಗ್ಲಿ ಇಲ್ಲ ಬೇರೆ ಕಡೆ ಆಗ್ಲಿ, ಓಕೆ ನಿಮ್ ಕೆಲಸ ಆಯ್ತು, ಮನೆಗ್ ಬಂದ್ವಿ, ನೀವಾಯ್ತು, ನಿಮ್ ಕೆಲಸ ಆಯ್ತು ಅಷ್ಟೇ. ಪಕ್ಕದ ಮನೆಯವ್ರನ್ನು ನಮಗ್ ಗೊತ್ತಿರಲ್ಲ. ಕೊಡಗಿನಲ್ಲಿ ಹಾಗಲ್ಲ. ಇವಾಗ ನೀವು ಒಬ್ಬರನ್ನ ಮಾತಾಡ್ಸಿದ್ರೆ ಯಾವ್ದೋ ಒಂದ್ ಕಡೆಯಿಂದ ಅವ್ರು ನಿಮ್ಮ ರಿಲೇಟಿವ್ ಆಗಿರ್ತಾರೆ, ಕಸಿನ್ಸ್ ನಾವು. ಸೊ ಎಲ್ಲಾರು ಒಂದ್ ಕಡೆಯಿಂದ ರಿಲೇಶನ್ಶಿಪ್ ಬೆಳೆದು. ಹೌದು. ಅಂಡ್ ಅವರು ತುಂಬಾ ಬ್ಲೆಸ್ ಮಾಡಿದ್ದಾರೆ ನನ್ನ. ಸೊ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಸೊ ಕೂರ್ಗ್ ಪಬ್ಲಿಕ್ ಸ್ಕೂಲ್ ಅಂತ ಇಂಥ ಪ್ರತಿಷ್ಠಿತ ಶಾಲೆಯಲ್ಲಿ ನನಗೆ ಒಂದು ಕೆಲಸ ಮಾಡ್ಕೊಳ್ಳೋಕೆ ಆಪರ್ಚುನಿಟಿ ಕೊಟ್ಟು ನನ್ನ ವೆಲ್ಕಮ್ ಮಾಡಿದ್ದಾರೆ ಇಲ್ಲಿ ಜನ. ಆ್ಯಂಡ್ ಅದ್ರ ಜೊತೆ ಇನ್ನು ಜನರಲಿ ಪೊನ್ನಣ್ಣ ಅವ್ರ ಟೀಮಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೇವೆ. ಲೈಕ್ ಇಟ್ಸ್ ನಾಟ್ ಅಬೌಟ್ ಪಾಲಿಟಿಕ್ಸ್ ಅಲ್ಲ, ಇದು ಇಂಟ್ರೆಸ್ಟೇ ಇಲ್ಲ ನನಗೆ ಬೇಡ. ಓನ್ಲಿ ಪೊನ್ನಣ್ಣ. ಇಟ್ಸ್ ನಾಟ್ ಅಬೌಟ್ ಪಾಲಿಟಿಕ್ಸ್, ನಾಟ್ ಅಬೌಟ್ ಎನಿ ಪಾರ್ಟಿ. ಇಟ್ಸ್ ಅಬೌಟ್ ಪೊನ್ನಣ್ಣ ಅಷ್ಟೇ. ಅದೇ ನಾವು ಯಾವಾಗ ವ್ಯಕ್ತಿನ ನೋಡಿ ನಾವು ವೋಟ್ ಹಾಕ್ತೀವಲ್ಲ ನಾವು ಅವತ್ತಿನ ದಿನ ನಮ್ಮ ಇಂಡಿಯಾ, ಅದೇ ನಮ್ಮ ಒಂದು ಸೋಷಿಯಲ್ ಟೀಚರ್ ಹೇಳ್ತಾ ಇದ್ರು, ಅದೊಂದು ಮಾತನಾಡ್ಕ ಬರುತ್ತೆ.
ಅವ್ರು ಓದುವಾಗ್ಲೂ ಓದುವಾಗ ಇಂಡಿಯಾ ಡೆವಲಪಿಂಗ್ ಕಂಟ್ರಿ, ನಾವು 10th ಅಲ್ಲಿ ಇದ್ದಾಗಿದ್ದು. ನೀವು ಓದಾಗ್ಲೂ ಇಂಡಿಯಾ ಡೆವಲಪಿಂಗ್ ಕಂಟ್ರಿ, ನಿಮ್ಮ ಮಕ್ಕಳು ಓದುವಾಗ್ಲೂ ಇಂಡಿಯಾ ಡೆವಲಪಿಂಗ್ ಕಂಟ್ರಿ. ಆ ಮಾತನ್ನ ಇವರು ನಾನು 10th ಅಲ್ಲಿರುವಾಗ ಹೇಳಿದ್ರು ಆಯ್ತಾ. ಈ ಡೆವಲಪಿಂಗ್ ಅನ್ನೋದನ್ನ ಡೆವಲಪ್ ಮಾಡಕ್ಕೆ ಇರೋ ಒಂದೇ ಒಂದು ಮೈಂಡ್ ಸೆಟ್, ಲುಕ್ ಆಟ್ ದ ಪರ್ಸನ್, ನಾಟ್ ದ ಪಾರ್ಟಿ. ಬೇಡ ನಮ್ಗೆ ಯಾರು ಒಳ್ಳೇದು ಮಾಡ್ತಾರೆ ಅವ್ರ ಜೊತೆ ನಾವಿರೋಣ. ಸೊ ಇವಾಗ ಪುನಃ ನಾವು ಟೀಮ್ ಜೊತೆನೂ ಕೆಲಸ ಮಾಡೋದು ಆದ್ರೆ ಎಲ್ಲಿ ಏನು ಆಪರ್ಚುನಿಟಿ ನಿಮ್ಗೆ ಗೊತ್ತಿರ್ಬೋದು, ಎಲ್ಲಿ ಏನ್ ಪ್ರಾಬ್ಲಮ್ ಇದೆ ಅವಾಗ ಒಂದು 24 hours ಅಲ್ಲಿ ಆ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗುತ್ತೆ. ಸೊ ಹಾಗೆ ತುಂಬಾ ಸಬ್ ಟೀಮ್ಸ್ ಇದ್ದಾರೆ, ನಾವೇ ಅಂತ ಅಲ್ಲ, ಬೇರೆ ಬೇರೆ ಟೀಮ್ಸ್ ಇದೆ. ಒಂದು ಕೋರ್ ಟೀಮ್ ಇದೆ, ಅಲ್ಲಿಂದ ಸಬ್ ಟೀಮ್ಸ್ ಇದೆ, ಇವಾಗ ಬ್ಲಾಕ್ಸ್ ಇದ್ದಾರೆ, ಝೋನಲ್ ಅವ್ರು ಇದ್ದಾರೆ. ಅವರೆಲ್ಲ ಹೇಗೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಎಲೆಕ್ಷನ್ ಬಂದಾಗ ಮಾತ್ರ ಕೆಲಸ ಅನ್ನೋ ಒಂದು ಇತ್ತು. ಇವಾಗ ಎವ್ರಿ ಡೇ ಕೆಲಸ, ಎವ್ರಿ ವೀಕೆಂಡ್ ಮೀಟಿಂಗ್, ಎಲ್ಲಿ ಏನ್ ಒಳ್ಳೇದಾಗ್ತಾ ಇದೆ, ಎಲ್ಲಿ ಏನು ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆ, ಯಾವ ಮಗುಗೆ ಏನ್ ತೊಂದರೆ ಆಗ್ತಾ ಇದೆ, ಅದನ್ನ ಹೇಗೆ ನಾವು ಸರಿ ಮಾಡೋದು. ಇವಾಗ ರೋಡ್ಸ್ದು ಇಶ್ಯೂಸ್ ಎಲ್ಲ ಇದೆ, ಇವಾಗ ಮಳೆ, ಇವಾಗ ಮಾನವ ಮತ್ತೆ ಎಲಿಫೆಂಟ್ಸ್ ಆನೆದು ಸಂಘರ್ಷ, ಅದ್ರದ್ದು ಏನು, ಇನ್ನು ಡಿಫಾರೆಸ್ಟೇಷನ್, ಫಾರೆಸ್ಟ್ ಎಲ್ಲ ಕನ್ವರ್ಷನ್, ಅದ್ರ ಬಗ್ಗೆ ಏನು. ಸೊ ಪ್ರತಿ ಒಂದು ಸೆಗ್ಮೆಂಟ್ ಅಲ್ಲೂ ಅಪ್ಡೇಟ್ ಆಗ್ತಾ ಇರುತ್ತೆ, ಇನ್ಫಾರ್ಮೇಶನ್ ಹೋಗ್ತಾ ಇರುತ್ತೆ, ಜನರಿಗೆ ತಲುಪ್ತಾ ಇದೆ. ದಟ್ ಈಸ್ ಇಂಪಾರ್ಟೆಂಟ್. ರೀಚ್ ಆಗ್ತಾ ಇದೆ. ಇವಾಗ ಮೊದಲೆಲ್ಲ ನಮ್ಗೆ ಐ ಡೋಂಟ್ ನೋ, ನಮ್ಗೆ ಇಂಪಾರ್ಟೆನ್ಸ್ ಇರ್ಲಿಲ್ವೋ, ಇವಾಗ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರ್ಲಿಲ್ವೋ ಗೊತ್ತಿಲ್ಲ, ನನ್ಗೆ ಗೊತ್ತಾಗ್ತಾ ಇರ್ಲಿಲ್ಲ. ಇವಾಗ ಪ್ರತಿಯೊಂದು ಇನ್ಫಾರ್ಮೇಶನ್ ಇವಾಗ ಆಬ್ವಿಯಸ್ಲಿ ಥ್ಯಾಂಕ್ಸ್ ಟು ಸೋಷಿಯಲ್ ಮೀಡಿಯಾ ಅಂಡ್ ವಾಟ್ಸ್ಆಪ್ ಅಂಡ್ ಆಲ್ ದಟ್ ಗ್ರೂಪ್, FB, ಫೇಸ್ಬುಕ್ ಅಷ್ಟೇ, ಇಮಿಡಿಯೇಟ್ ಆಗಿ ನಮ್ಗೆ ಸಿಗ್ತಾ ಇದೆ. ಎಲ್ಲಿ ಏನ್ ಒಳ್ಳೇದಾದ್ರೂ ಗೊತ್ತಾಗತ್ತೆ, ಕೆಟ್ಟದಾದ್ರೂ ಗೊತ್ತಾಗತ್ತೆ. ಹೌದು, ಕೆಟ್ಟದಾಗಿರೋದನ್ನ ಹೇಗೆ ಸರಿ ಮಾಡ್ಕೊಳ್ಬೇಕು, ಸರಿ ಆದ್ಮೇಲೆ ಅದನ್ನು ಗೊತ್ತಾಗತ್ತೆ. ಸೊ ಹಾಗೆ ಸೊ ತುಂಬಾ ಥ್ಯಾಂಕ್ಸ್, ಖುಷಿ ಆಯ್ತು. ಐ ಆಮ್ ವೆರಿ ಗ್ರೇಟ್ಫುಲ್ ಅಷ್ಟೇ. ಅದು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲಲ್ಲ. ಅದು ಬೀಟ್ ದ ಪೀಪಲ್ ಆಫ್ ಕೂರ್ಗ್, ಇಲ್ಲ ನನ್ನ ಫ್ರೆಂಡ್ಸ್ ಆಗಲಿ, ನನ್ನ ಸಪೋರ್ಟರ್ಸ್ ಆಗಲಿ, ಆ್ಯಂಡ್ ಮೇನ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ನನ್ನ ಫ್ಯಾಮಿಲಿ. ದೇ ಆರ್ ಮೈ ಬ್ಯಾಕ್ ಬೋನ್. ಅವರಿಲ್ಲ ಅಂದರೆ ಐ ಆಮ್ ನಥಿಂಗ್. ಮಾನಸ ಇಸ್ ನಥಿಂಗ್. ಮೇಡಮ್, ಕೊಡಗಿನ ವಿದ್ಯಾರ್ಥಿಗಳು ಸಹಜವಾಗಿ ನಗರ ಪ್ರದೇಶಕ್ಕೆ ಹೋಗ್ಬೇಕು ಅಂತೇಳಿ ಪೇರೆಂಟ್ಸಿಗೆ ಒತ್ತಡ ಮಾಡ್ತಾರೆ. ಪೇರೆಂಟ್ಸು ಕೂಡ ಮಣದು, ಇಲ್ಲ ಹೋಗಪ್ಪ ನೀನು, ಇರೋದೇ ಒಂದು ಮಗ, ಆ ಥರದ್ದೊಂದು ಇದಾಗುತ್ತೆ. ಮೇಡಮ್, ಇಲ್ಲಿ ಸಿಗುತ್ತೆ, ಅಲ್ಲಿ ಏನು ಸಿಗುತ್ತೆ ಅಂತೇಳಿ ಯಾಕೆ ಅದಾಗ್ತದೆ? ಸೊ ಇವಾಗ ನನಗೆ ಗೊತ್ತಿರೋ ಪ್ರಕಾರ, ನನಗೆ ತಿಳಿದಿರೋ ಪ್ರಕಾರ, ಇವಾಗ ಸೌತ್ ಕೂರ್ಗ್ ತಗೊಂಡ್ರೆ ಕಾವೇರಿ ಕಾಲೇಜ್ ಡಿಗ್ರಿ ಕಾಲೇಜ್ ಇದೆ, ಅದು ಬಿಟ್ಟರೆ ಸೆಂಟ್ ಆನ್ಸ್ ಡಿಗ್ರಿ ಕಾಲೇಜ್ ಇದೆ, ಇದೆರಡು ಬಿಟ್ಟರೆ CIT, ಅದು ಇಂಜಿನಿಯರಿಂಗ್ ಕಾಲೇಜ್, ಬೇರೆ ಯಾವುದೂ ಇಲ್ಲ. ಕರೆಕ್ಟ್ ಅಲ್ಲ? ಇವಾಗ ಒಂದು 2nd PUC ತನಕ ಮಕ್ಕಳು ಇಲ್ಲಿ ಓದ್ಬಿಟ್ಟು ಅವ್ರು ಆಚೆ ಹೋಗ್ಬೇಕು ಅನ್ನೋದು ಬಯಸಿದ್ರೆ ಅದು ಏನೂ ತಪ್ಪಲ್ಲ. ಯಾಕಂದ್ರೆ ನಾನೇ ಡಿಫ್ರೆಂಟ್ ಕಂಟ್ರೀಸ್ ಅಲ್ಲಿ ಕೆಲಸ ಮಾಡೋದು ನನಗೆ ಗೊತ್ತು. ಅದು ಹೇಗೆ ಅದು ತುಂಬಾ ಒಂದು ಪರ್ಸನ್ನ ಮೋಲ್ಡ್ ಮಾಡುತ್ತೆ, ನಮ್ಗೊಂದು ಕಾನ್ಫಿಡೆನ್ಸ್ ತರಿಸುತ್ತೆ. ನಾವು ಹೆಂಗೆ ಟ್ರಾವೆಲ್ ಮಾಡ್ಬೋದು, ನಾನೊಬ್ಬರೇ ಸುಮಾರು ಕಂಟ್ರೀಸಿಗೆ ಟ್ರಾವೆಲ್ ಮಾಡಿದ್ದೀನಿ, ಸುಮಾರು ಜಾಗಕ್ಕೆ, ಇಂಡಿಯಾದಲ್ಲೂ ಅಷ್ಟೇ. ಮುಂಬೈ ಆಗಲಿ, ಕೋಲ್ಕತ್ತಾ ಆಗಲಿ, ಡೆಲ್ಲಿ ಆಗಲಿ, ಹೈದರಾಬಾದ್ ಆಗಲಿ, ಐ ವಾಸ್ ಟ್ರಾವೆಲಿಂಗ್ ನನ್ನ ವರ್ಕ್ ರಿಲೇಟೆಡ್. ಸೊ ಇಟ್ಸ್ ಟು ಗುಡ್. ಬೇರೆ ಬೇರೆ ಕಲ್ಚರ್, ಡೈವರ್ಸಿಟಿ ಅಂತ ಹೇಳ್ತಾರಲ್ಲ, ಬೇರೆ ಬೇರೆ ಕಲ್ಚರ್ನ ನಾವು ನೋಡ್ತೀವಿ, ಕಲಿತೀವಿ. ಅದೊಂದು ಬೇರೆ ಒಂದು ಫ್ರೆಂಡ್ ಸರ್ಕಲ್ ಇರುತ್ತೆ, ಅದರದ್ದು ಕಾನ್ಫಿಡೆನ್ಸೇ ಬೇರೆ ಥರ. ಸೊ ಮಕ್ಕಳನ್ನ ಇಲ್ಲಿಂದ ಹೊರಗಡೆ ಕಳ್ಸೋದು ತಪ್ಪು ಅಂತ ನಾನು ಅನ್ಸ್ಕೊಳ್ಳಲ್ಲ, ನನ್ನ ಅನಿಸಿಕೆ ಅಲ್ಲ ಅದು. ಅಂಡ್ ನಾವು ಬಿಡಬೇಕು ಹೋಗಕ್ಕೆ. ದೇ ಶುಡ್ ವೆಂಚರ್ ಔಟ್. ಅವ್ರ ಲೈಫ್ ಏನು ಅಂತ ಅವರು ಅರ್ತ್ಕೊಳ್ಬೇಕಲ್ಲ. ಇಲ್ಲಿ ಆದ್ರೆ ಎಲ್ಲ ಕೈ ಕೆಳಗಡೆ ಹೌದು. ಇಲ್ಲಿ ಏನಂದ್ರೆ ಮಮ್ಮಿ ಅದ್ ಬೇಕು ಅಂದ್ರೆ ಬರುತ್ತೆ, ಪಾಪ ಅದ್ ಬೇಕು ಅಂದ್ರೆ ಬರುತ್ತೆ, ಎಲ್ಲ ಅವ್ರ ಕಾಲ ಬಂದು ನಿಲ್ಲುತ್ತೆ. ಅದು ಅಲ್ಲಿ ಆಗಲ್ಲ. ಅವರು ಅಂತ ಆಚೆ ಹೋದ್ಮೇಲೆ ಯೂಶಲಿ ಒಂದು ರಿಲೇಟಿವ್ಸ್ ಮನೇಲಿ ಇರ್ತಾರೆ, ಇಲ್ಲ ಇಫ್ ದೇ ಹ್ಯಾವ್ ಹೌಸಸ್ ಅಲ್ಲಿ ಇರ್ತಾರೆ, ಇಲ್ಲ ತಂದೆ ತಾಯಿನೂ ಜೊತೆಗೆ ಹೋಗ್ಬಿಡ್ತಾರೆ, PGಲಿ ಇರ್ತಾರೆ. ಎಸ್ಪೆಷಲಿ PG ಎಲ್ಲ ಇದ್ದಾಗ ಅವ್ರು ತುಂಬಾ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ನಿಜವಾದ ಬದುಕೇನು ಅಂತ ಇದೆ ಅಲ್ಲ, ಅವಾಗ ಗೊತ್ತಾಗತ್ತೆ ಯಾಕೆ ನಮ್ ತಂದೆ ತಾಯಿಯಂದಿರು ಹಿಂಗೆ ಹೇಳ್ತಾ ಇದ್ರು ನಮ್ಗೆ. ಸೊ ಅದೊಂದು ಲೈಫ್ದು ಒಂದು ವೇ ಆಫ್ ಲೈಫ್. ಅವರು ಇಂಡಿಪೆಂಡೆಂಟ್ ಆಗಿ ಬದುಕೋದ್ನ ಆಚೆ ಹೋದ್ಮೇಲೆ ಮೆಜಾರಿಟಿ ಮಕ್ಕಳು ಕಲಿಯೋದು. ಆಯ್ತಾ? ಅದ್ರ ಜೊತೆಗೆ ಇನ್ನೊಂದು ವಿಷಯ ಏನಂದ್ರೆ, ನಮ್ಮಲ್ಲೇ ಇವಾಗ ನನ್ನ ಸ್ಕೂಲಲ್ಲೇ ಓದಿರೋ ಅಲುಮ್ನೈಸ್ ಎಲ್ಲ ಗೊತ್ತಿದ್ದಾರೆ. ಈ ಲೋಪಮುದ್ರಾ ಹಾಸ್ಪಿಟಲ್ ನಿಮಗೆ ಗೊತ್ತಲ್ಲ, ಅಲ್ಲಿ ಮೆಜಾರಿಟಿ ಆಫ್ ದ ಡಾಕ್ಟರ್ಸ್, ಒಂದು 4 ಇಂದ 5 ಡಾಕ್ಟರ್ಸ್, ಮೆಜಾರಿಟಿ ಆಫ್ ದ ಡಾಕ್ಟರ್ಸ್ ಕೋಪ್ಸಲ್ಲಿ ಓದೋರು. ಕೂರ್ಗ್ ಪಬ್ಲಿಕ್ ಸ್ಕೂಲಲ್ಲಿ ಓದಿ ಡಾಕ್ಟರ್ ಆಗಿ ಕೂರ್ಗ್ ಪಬ್ಲಿಕ್ ಸ್ಕೂಲಲ್ಲಿ 12th ತನಕ ಇಲ್ಲ 10th ತನಕ ಓದಿ
ಅಲ್ಲಿಂದ ಆಚೆ ಹೋಗಿ ಬ್ಯಾಂಗ್ಳೂರಲ್ಲೋ ಮೈಸೂರಲ್ಲೋ ಅವರ ಮುಂದಿನ ವಿದ್ಯಾಭ್ಯಾಸ ಮಾಡಿ ಆಮೇಲೆ ಪುನಃ ಅಬ್ರಾಡಲ್ಲಿ ಅವರ ಎಜುಕೇಶನ್ ಎಲ್ಲ ಮುಗಿಸಿ ಇಷ್ಟೆಲ್ಲ ಮಾಡಿ ಅಲ್ಲಿ ತುಂಬಾ ಅವ್ರು ಫ್ಲರಿಶ್ ಆಗಿ ಅಲ್ಲಿ ಒಂದೊಳ್ಳೆ ಲೈಫ್ ಇರುತ್ತೆ ಅವ್ರಿಗೆ, ಇಲ್ಲ ಅಂತ ಅಲ್ಲ, ಹಣಕಾಸು ತೊಂದರೆ ಇಲ್ಲ. ಹೌದು. ಅದೆಲ್ಲ ಬಿಟ್ಟು ನನ್ನ ಜಾಗ, ನನ್ನ ಕಮ್ಯುನಿಟಿ, ನನ್ನ ನಾಡಿಗೆ, ನನ್ನ ಕೊಡುಗೆಗೆ ನಾನು ಏನಾದ್ರು ಮಾಡಬೇಕು ಅಂತ ಮೆಜಾರಿಟಿ ಜನ ವಾಪಸ್ ಬಂದಿದ್ದಾರೆ. ಅದೇ ನಾ ಹೇಳ್ದಲ್ಲ, ಎಕ್ಸಾಂಪಲ್ ಡಾಕ್ಟರ್ಸ್ಗಳೇ ಇದ್ದಾರೆ. ಅವ್ರೇನಾಗುತ್ತೆ, ಅವ್ರಿಲ್ಲಿ ಬಂದು ಅವರು ಕೆಲಸ ಮಾಡುವಾಗ ಅವ್ರ ಜಾಗದಲ್ಲಿ ಅವ್ರ ಪೇಷಂಟ್ಸ್ ಅಲ್ಲ, ಅವರ ಏನ್ ಹೇಳೋದು ಗೊತ್ತಿರೋ ಜನ, ಅವರ ಬಳಗ, ಅವ್ರನ್ನ ಟ್ರೀಟ್ ಮಾಡೋದೇ ಒಂಥರ, ಪೇಷಂಟ್ಸ್ ನ ಟ್ರೀಟ್ ಮಾಡೋದೇ ಇನ್ನೊಂಥರ. ನಿಮ್ಗೆ ಗೊತ್ತಿರುತ್ತೆ, ಮೈಸೂರು ಬ್ಯಾಂಗ್ಳೂರ್ಗೆಲ್ಲ ಹೋದ್ರೆ ಫಸ್ಟ್ ಓಕೆ ಗೋ ಟು ದ ಕೌಂಟರ್, ಫಿನಿಶ್ ದ ಫಾರ್ಮಾಲಿಟೀಸ್, ಹಂಗೆ ಒಬ್ಬ ಮನುಷ್ಯ ಯಾವ ಸ್ಥಿತಿಯಲ್ಲಿ ಇದ್ರೂ ಇದೆ, ಎಮರ್ಜೆನ್ಸಿ ವಾರ್ಡ್ಗೆ ಹಾಕ್ಬಿಡ್ತಾರೆ, ಬಟ್ ಫಾರ್ಮಾಲಿಟೀಸ್ ಫಸ್ಟ್ ಫಿನಿಶ್ ಆಗ್ಬೇಕು ಅವ್ರಿಗೆ, ಕರೆಕ್ಟ್ ಅಲ್ವಾ? ಆ ಥರ ಇಲ್ಲ. ಸೊ ನಾನೇನು ಹೇಳೋದಂದ್ರೆ, ವಿ ಹ್ಯಾವ್ ಟು ಅಲೌ ದ ಚಿಲ್ಡ್ರನ್ ಟು ಫ್ಲೈ. ಮಕ್ಕಳನ್ನ ಹಾರಕ್ ಬಿಡಬೇಕು ನಾವು. ಆದ್ರೆ ಯಾವ ಜಾಗದಿಂದ ನೀವು ಹಾರಿದ್ರಿ ಅಂತ ಇರತ್ತಲ್ಲ, ಫ್ರಮ್ ವೇರ್ ಯು ಟುಕ್ ಆಫ್, ಅದನ್ನ ಮರಿಬಾರ್ದು. ಮನುಷ್ಯ ಇವತ್ತು ಎಷ್ಟೇ ಎತ್ತರಕ್ಕೆ ಹೋದ್ರು ಅವ್ರು ಇದ್ದಿದ್ದು ಒಂದು ವ್ಯವಸ್ಥೆ ಇರುತ್ತಲ್ಲ, ಅವ್ರು ಹೇಗಿದ್ರು, ಎಲ್ಲಿಂದ ಅವ್ರು ಶುರು ಮಾಡಿದ್ರು, ಆ ರೂಟ್ ಇರುತ್ತಲ್ಲ, ಅದನ್ನ ಅವ್ರು ಮರಿಬಾರ್ದು ಆ ರೂಟ್ನ. ಆ ರೂಟ್ ಸ್ಟ್ರಾಂಗ್ ಆಗಿದ್ರೆ ಎಂತ ಬಿರುಗಾಳಿ ಬಂದ್ರು ಅವರು ರೆಡಿ ಇರ್ತಾರೆ ಫೇಸ್ ಮಾಡಕ್ಕೆ. ಸೊ ಅದನ್ನ ನಾವು ಮೊಮ್ಮಕ್ಕಳಲ್ಲಿ ಇನ್ಕಲ್ಕೇಟ್ ಮಾಡಬೇಕು. ಪ್ರಿಯ ವೀಕ್ಷಕರೇ, ಮಾನಸ ಮೇಡಮ್ ಸದಾ ಲವಲವಿಕೆಯಿಂದ ಯಾವತ್ತೂ ಕೂಡ ಯಾರನ್ನೂ ಕೂಡ ಮಾತಾಡಿಸಿದ್ರೆ ಆ ಒಂದು ನಗು ಇವ್ರನ್ನ ಸ್ವಾಗತ ಮಾಡ್ತದೆ. ನಮಗೂ ಖುಷಿಯಾಗುತ್ತೆ, ಸಮಾಜಕ್ಕೂ ಖುಷಿಯಾಗುತ್ತೆ. ನಮ್ಮ ಜೊತೆ ಸುದೀರ್ಘವಾದಂಥ ಅವರ ಜೀವನ ಯಾವ ರೀತಿ ಸಾಗ್ಬಂತು, ಇವತ್ತು ಕಾಪ್ಸ್ ಸಂಸ್ಥೆಯಲ್ಲಿ, ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಒಂದು ದೊಡ್ಡ ಉದ್ಯೋಗಿಯಾಗಿ ಸಮಾಜಕ್ಕೆ ಕೊಡುಗೆ ಕೊಡ್ತಾ, ಸಮಾಜದ ಎಲ್ಲರೊಂದಿಗೆ ಬೆರೆಯುತ್ತಾ ಒಂದು ಒಳ್ಳೆಯ ಜೀವನನ ಸಾಗಿಸ್ತಾ ಇದ್ದಾರೆ. ಅವ್ರ ಜೊತೆಗೆ ಅವ್ರ ಫ್ಯಾಮಿಲಿಯವರು, ಅವರ ಹಸ್ಬೆಂಡ್ ಅವರು ಎಲ್ಲ ಸಪೋರ್ಟಿಂಗ್ ಆಗಿ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಒಂದಷ್ಟು ವಿಚಾರ ವಿನಿಮಯ ಮಾಡಿಕೊಟ್ಟಂಥ ಮಾನಸಕ್ತಿ ಮೈನವರಿಗೆ ಕಾರ್ಯಕ್ರಮದ ಅಂಗವಾಗಿ ಅನಂತ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.